ಎಲ್ಲರಿಗೂ ನಮಸ್ಕಾರ ಮತ್ತು ನನ್ನ ಚಾನಲ್ಗೆ ಸುಸ್ವಾಗತ. ಇದು ಲಾಸ್ಟ್ ಎಪಿಸೋಡ್ ಈಟ್ ದ್ಯಾಟ್ ಫ್ರಾಗ್ ಬುಕ್ ಸಮರಿ ಸೀರೀಸ್ನ ಕೊನೆಯ ಎಪಿಸೋಡ್ ಇದು. ಇದರಲ್ಲಿ ನಾನು ಮಿಕ್ಕಿದ ಚಾಪ್ಟರ್ಸ್ದು ಸಮ್ಮರಿ ತಿಳಿಸ್ಕೊಡ್ತೀನಿ. ಸೊ ಅದು ಶುರು ಮಾಡೋದಕ್ಕಿಂತ ಮುಂಚೆ ನಿಮಗೆ ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಮಾಡಬೇಕು, ನಿಮ್ಮ ಜೊತೆಗೆಲ್ಲ ನಾನು ಶೇರ್ ಮಾಡಬೇಕು. ಅದೇನಂತ ಹೇಳಿದ್ರೆ, ಈ ಬುಕ್ ಸೀರೀಸ್ ಆದಮೇಲೆ ಏನು ಅಂತ ನಿಮಗೆ ಪ್ರಶ್ನೆ ಬಂದಿರ್ಬೋದು, ಈ ಸೀರೀಸ್ ಆದಮೇಲೆ ಏನು ನೆಕ್ಸ್ಟ್ ಬರಬಹುದು ಅಂತ. ಸೊ ನಾನು ನೆಕ್ಸ್ಟು ಮ್ಯಾನಿಫೆಸ್ಟೇಷನ್ ಬಗ್ಗೆ ಒಂದು ಸೀರೀಸ್ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಮುಗಿದ ಕೂಡಲೇ, ಸೊ ಇದು ಲಾಸ್ಟ್ ಎಪಿಸೋಡ್. ಅದಾದ ತಕ್ಷಣವೇ ಮ್ಯಾನಿಫೆಸ್ಟೇಷನ್ ಬಗ್ಗೆ ನಾನು ಒಂದು ಸೀರೀಸ್ ಸ್ಟಾರ್ಟ್ ಮಾಡ್ತೀನಿ. ಅಂದರೆ ಮ್ಯಾನಿಫೆಸ್ಟೇಷನ್ ಅಂದರೆ ಏನು, ಹೇಗೆ ಮ್ಯಾನಿಫೆಸ್ಟೇಷನ್ ಮಾಡೋದು, ಟೂಲ್ಸ್ ಏನು, ಹೇಗೆ ನಮಗೆ ಬೇಕಾಗಿದ್ದು ಲೈಫಲ್ಲಿ ಹೇಗೆ ಅಟ್ರ್ಯಾಕ್ಟ್ ಮಾಡೋದು, ಸೊ ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ. ಹಾಗೆಯೇ ಇನ್ನೊಂದು ದೊಡ್ಡ ಅಟ್ರ್ಯಾಕ್ಷನ್ ಏನಂತ ಹೇಳಿದ್ರೆ, ನೆಕ್ಸ್ಟ್ ಮಂತ್ ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ನಾನು ಒಂದು ಇದು ಫ್ರೀ ಚಾಲೆಂಜ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಿಮಗೆಲ್ಲ ತಿಳ್ಕೊಂಡಿದ್ದೀರಾ, ಕೇಳಿದ್ದೀರಾ ಅನಿಸುತ್ತೆ. ರೋಂಡಾ ಬಯನ್ ಅಂದ್ಬಿಟ್ಟು ಸೀಕ್ರೆಟ್ ಬರೆದಿದ್ದಾರೆ ಬುಕ್ಕು. ಆ ಆಥರ್ ಇನ್ನೊಂದು ಪಾಪ್ಯುಲರ್ ಬುಕ್ ಇದೆ, ಮ್ಯಾಜಿಕ್ ಅಂತ ಹೇಳಿ. ಈ ಮ್ಯಾಜಿಕ್ ಬುಕ್ನಲ್ಲಿ ಏನಂತ ಹೇಳಿದ್ರೆ, ಅದರಲ್ಲಿ ಗ್ರ್ಯಾಟಿಟ್ಯೂಡ್ ಬಗ್ಗೆ ಅವರು ಬರೆದಿದ್ದಾರೆ. 28 ದಿನದ ಒಂದು ಚಾಲೆಂಜ್ ಇದೆ ಅದರಲ್ಲಿ. ಅಂದರೆ 28 ದಿನ ನಾವು ಕಂಟಿನ್ಯೂಯಸ್ ಗ್ರ್ಯಾಟಿಟ್ಯೂಡ್ನ ನಾವು ಆಚರಣೆ ಮಾಡಿದ್ರೆ, ಪ್ರಾಕ್ಟೀಸ್ ಮಾಡಿದ್ರೆ, ನಾವು ನಮಗೆ ಏನು ಬೇಕೋ ಅದನ್ನು ಮ್ಯಾನಿಫೆಸ್ಟ್ ಮಾಡಬಹುದು. ಹಾಗೆ ನಾವು ಗ್ರ್ಯಾಟಿಟ್ಯೂಡ್ ಡೈಲಿ ಯೂಸ್ ಮಾಡ್ತಾಯಿದ್ರೆ ನಮಗೆ ಹೇಗೆ ಬೇಕೋ ಜೀವನ, ಅದನ್ನು ಬೇಕಾದ ಲೈಫ್ನ ಇದು ಮಾಡ್ಬೋದು. ಹಾಗೆ ಸಮೃದ್ಧಿ ಅಂದರೆ ಅಬಂಡೆನ್ಸ್, ಖುಷಿ, ಹ್ಯಾಪಿನೆಸ್ ಇದನ್ನೆಲ್ಲ ಕೂಡ ಅಟ್ರ್ಯಾಕ್ಟ್ ಮಾಡಬಹುದು. ಇದರಿಂದ ಕಂಟಿನ್ಯೂಸ್ ನಾವು ಮಾಡಿದ್ರೆ ಏನಾಗುತ್ತೆ, ಇದು ಅದಕ್ಕೆ ಪ್ರೂಫ್ ಕೂಡ ಇದೆ. ಸೊ ಅದು ರೋಂಡಾ ಬಯನ್ ಬರೆದಿರೋ ಮ್ಯಾಜಿಕ್, ಆ ಬುಕ್ನ ಆಧರಿಸಿ ನಾನು 28 ದಿನಗಳ ಫ್ರೀ ಚಾಲೆಂಜ್ ಮಾಡ್ತಾಯಿದ್ದೀನಿ. ಅದು ಇದೇ ಯೂಟ್ಯೂಬ್ ಚಾನಲಲ್ಲಿ ಮಾಡ್ತೀನಿ. ಎಲ್ಲರೂ ಅದನ್ನು ಭಾಗವಹಿಸಬಹುದು, ಎಲ್ಲರೂ ತೊಗೋಬೋದು. ಆ ಚಾಲೆಂಜ್ ತುಂಬಾ ಸಿಂಪಲ್ ಆಗಿರುತ್ತದೆ. ದಿನ ಒಂದು ಗ್ರ್ಯಾಟಿಟ್ಯೂಡ್ ನಾನು ಸ್ಟೇಟ್ಮೆಂಟ್ ನಿಮಗೆಲ್ಲ ಶೇರ್ ಮಾಡ್ತೀನಿ. ಅದನ್ನು ನೀವು ದಿನ ಬರೆದ್ಬಿಟ್ಟು ಅದನ್ನು ಇದು ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ಕಂಟಿನ್ಯೂಸ್ 28 ದಿನ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅದರದ್ದು ಏನು ಫಲಿತಾಂಶ, ಹೇಗೆ ರಿಸಲ್ಟ್ ಬರುತ್ತೆ ಅಂತ ನೀವೇ ನೋಡಬಹುದು. ಸೊ ನಾನಂತೂ ಎಕ್ಸೈಟೆಡ್ ಆಗಿದ್ದೀನಿ, ತುಂಬಾ ಎಕ್ಸೈಟೆಡ್ ಅಂದರೆ ತುಂಬ ಅತ್ಯುತ್ಸಾಹದಿಂದ ಎದುರು ನೋಡ್ತಾ ಇದ್ದೀನಿ. ಇದು ಮುಗಿದ ತಕ್ಷಣ ನೆಕ್ಸ್ಟು ನಾನು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತೀನಿ. ಮ್ಯಾನಿಫೆಸ್ಟೇಷನ್ ಬಗ್ಗೆ, ಅದ್ರ ಬಗ್ಗೆ ಎಲ್ಲ ಸ್ಕ್ರಿಪ್ಟ್ ರೆಡಿ ಮಾಡ್ತೀನಿ. ಹಾಗೆ ನಾನು ವಿಡಿಯೋ ಎಲ್ಲ ರೆಡಿ ಮಾಡಿ ನಿಮಗೆ ಒಂದಾದಮೇಲೆ ಒಂದು ಶೇರ್ ಮಾಡ್ತೀನಿ. ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ನೀವು ಕೇಳ್ಕೊಂಡ್ರಿ ಅಲ್ವಾ, ಈಗ ನೀವು ಎಕ್ಸೈಟೆಡ್ ಆಗಿದ್ದೀರಾ, ಖಂಡಿತ ನನಗೆ ತಿಳಿಸಿ. ಸೊ ಈ ಮ್ಯಾನಿಫೆಸ್ಟೇಷನ್ ಸೀರೀಸ್ನ ನಾನು ಹೇಗೆ ಎದುರು ನೋಡ್ತಾ ಇದ್ದೀನಿ, ನೀವು ಹಾಗೆ ಎದುರು ನೋಡ್ತಾ ಇದ್ದೀರಾ. ಹಾಗೆಯೇ ಅದ್ರ ಚಾಲೆಂಜ್ ಬಗ್ಗೆ ಕೂಡ ನಿಮಗೆ ತುಂಬ ಎಕ್ಸೈಟ್ಮೆಂಟ್ ಇದ್ದರೆ, ಎಕ್ಸ್ಪೆಕ್ಟೇಷನ್ ಇದ್ದರೆ ಖಂಡಿತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ಆಯಿತಾ. ಸೊ ನಾನು ಎದುರು ನೋಡ್ತೀನಿ. ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ಗೆ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಆಯಿತಾ. ಸೊ ಈಗ ಪಾರ್ಟ್ 12 ಶುರು ಮಾಡೋಣ, ಈಟ್ ದ್ಯಾಟ್ ಫ್ರಾಗ್ನ ಸಮ್ಮರಿ. ಸೊ ಇನ್ನು ಮಿಕ್ಕಿದ್ದು ನಮ್ಮದು ಚಾಪ್ಟರ್ಸ್ 17, 18, 19, 20, 21 ಈ ಚಾಪ್ಟರ್ಸ್ನ ತುಂಬ ಮುಖ್ಯವಾದ ಇದನ್ನಷ್ಟೇ ನಿಮಗೆ ಪಾಯಿಂಟ್ಸ್ ಅಷ್ಟೇ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಚಾಪ್ಟರ್ 17ರಲ್ಲಿ ಏನಿದೆ ಅಂತ ಹೇಳಿದ್ರೆ, ನಮ್ಮ ಅಟೆನ್ಷನ್ನ ಫೋಕಸ್ ಮಾಡೋದು. ಫೋಕಸ್ ಯುವರ್ ಅಟೆನ್ಷನ್. ಸೊ ನಮ್ಮ ಗಮನ ಆದಷ್ಟು ನಮಗೇನು ಬೇಕೋ ಅದಕ್ಕಷ್ಟೇ ನಾವು ಫೋಕಸ್ ಮಾಡಬೇಕು. ಸೊ ಅದ್ರ ಬಗ್ಗೆ ಬರೆದಿದ್ದಾರೆ. ಸೊ ನಾವು ಕಾಮಾಗಿ ಮತ್ತು ಕ್ಲಿಯರಾಗಿ ಕ್ಲಾರಿಟಿಯಿಂದ ಇರೋದಾದರೆ, ನಾವು ಮಾಡ್ತೀವಿ ಕೆಲಸ ಮಾಡೋದು ಎಕ್ಸಲೆಂಟಾಗಿ ನಮಗೆ ಬೆಸ್ಟಾಗಿ ನಾವು ಪರ್ಫಾರ್ಮ್ ಮಾಡಬೇಕು ಅಂತ ಹೇಳಿದ್ರೆ, ನಾವು ರೆಗ್ಯುಲರ್ ಬೇಸಿಸಲ್ಲಿ ನಮ್ಮದು ಏನಿದೆ ಟೆಕ್ನಾಲಜಿ, ಈಗ ಗೊತ್ತಿದೆಯಲ್ಲ, ಮೊಬೈಲು, ಸ್ಮಾರ್ಟ್ಫೋನ್ಸ್ ಎಲ್ಲ ಬಂದುಬಿಟ್ಟು ಯಾವಾಗಲೂ ಚಾನ್ಸಸ್ ಇದೆ ನಾವು ಅಡಿಕ್ಟ್ ಆಗೋದಕ್ಕೆ. ಇದು ಮುಂಚೆ ಏನಿತ್ತು, ಫೋನ್ ಅಂದರೆ ಬರೀ ಕಮ್ಯುನಿಕೇಷನ್, ಅಂದರೆ ಬರೀ ಮಾತಾಡಲಿಕ್ಕೆ ಆ ಥರ ಆಗಿ ಯೂಸ್ ಮಾಡ್ತಾಯಿದ್ವಿ. ಬಟ್ ಈಗ ಹಾಗಲ್ಲ. ಆ ಫೋನ್ ಮಾತಾಡೋದು ಕಮ್ಮಿನೇ
ಯೂಸ್ ಮಾಡ್ತೀವಿ, ಬಟ್ ಬೇರೆದಕ್ಕೆಲ್ಲ ಜಾಸ್ತಿ ಯೂಸ್ ಮಾಡ್ತೀವಿ. ಹಾಗಾಗಿ ಅದ್ರಿಗೆ ಅಡಿಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಹಾಗಾಗಿ ಈ ಥರ ಟೆಕ್ನಾಲಜಿನ ಜಸ್ಟ್ ಈಗ ಕಮ್ಯುನಿಕೇಷನ್ ಡಿವೈಸ್ ಆಗಿ ಯೂಸ್ ಮಾಡೋದು. ಆದಷ್ಟು ಕಡಿಮೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಉಪಯೋಗಿಸಿದ್ರೆ ನಮಗೆ ತುಂಬ ಓವರ್ವೆಲ್ಮ್ ಆಗೋದನ್ನು ಕಡಿಮೆ ಮಾಡಬಹುದು. ಸೊ ಕೇರ್ಫುಲ್ ಆಗಿಲ್ಲ ಅಂದರೆ ಅದರಿಂದ ನಮಗೆ ಇದು ಬೆನಿಫಿಟ್ಸ್ಗಿಂತ ಪ್ರಾಬ್ಲಮ್ಸೇ ಆಗೋ ಸಾಧ್ಯತೆ ಇದೆ. ಸೊ ನಾವು ನಮಗೆ ಏನು ಬೇಕು ಅದನ್ನಷ್ಟೇ ನಾವು ಫೋಕಸ್ ಮಾಡಿ ಕಾನ್ಸಂಟ್ರೇಟ್ ಮಾಡಿದ್ರೆ ಅದರಿಂದ ನಮ್ಮ ಪರ್ಸನಲ್ ಮತ್ತು ಬಿಸ್ನೆಸ್ ಲೈಫಲ್ಲಿ ತುಂಬಾ ಡಿಫ್ರೆನ್ಸ್ ಆಗುತ್ತೆ. ಸೊ ಅದಕ್ಕೆ ನಾವು ತುಂಬ ಡಿಸಿಪ್ಲಿನ್ ಮಾಡ್ಕೋಬೇಕು ನಮ್ಮನ್ನು ನಾವು. ಸೊ ನಾವು ಟೆಕ್ನಾಲಜಿನ ಸರ್ವೆಂಟ್ ಥರ ಟ್ರೀಟ್ ಮಾಡಬೇಕು, ಮಾಸ್ಟರ್ ಥರ ಅಲ್ಲ. ಹಳೆ ಕೆಲವು ಚಾಪ್ಟರ್ಸಲ್ಲಿ ಅದು ಶೇರ್ ಮಾಡಿದ್ದಾರೆ ಆಥರ್. ಸೊ ಇದು ರಿಪೀಟ್ ಆಗುತ್ತೆ. ಸೊ ಸುಮಾರು ಕಡೆ 2-3 ಕಡೆ ಅಂತೂ 2-3 ಚಾಪ್ಟರ್ಸಲ್ಲಿ ಇವ್ರು ಪದೇ ಹೇಳ್ತಾ ಇದ್ದಾರೆ. ಯಾಕೆ ಸ್ಟ್ರೆಸ್ ಮಾಡಿ ಹೇಳ್ತಿದ್ದಾರೆ ಅಂದರೆ, ಈಗ ನಿಮಗೆ ಗೊತ್ತಿರೋ ಹಾಗೆ ನೀವು ಮಾಡ್ತಿರಲ್ಲ ಅನಿಸುತ್ತೆ, ಬಟ್ ಸುತ್ತಮುತ್ತಲೂ ಸುಮಾರು ಜನ ನೋಡಿರ್ಬೋದು, ಯಾವಾಗಲೂ ಅವರು ಫೋನ್ನಲ್ಲೇ ತುಂಬಾ ಈಗ ಕೆಲಸಕ್ಕೋಸ್ಕರ ಫೋನ್ ಯೂಸ್ ಮಾಡೋದಾದರೆ ಸರಿ, ಬೇರೆ ವಿಷಯಗಳಿಗೂ ಈಗ ಆಟ ಆಡೋದಾಗಲಿ, ವಿಡಿಯೋ ಗೇಮ್ಸ್ ಇರಲಿ, ಸುಮ್ಮನೆ ಸೋಷಿಯಲ್ ಮೀಡಿಯಾ ಸ್ಕ್ರಾಲ್ ಮಾಡೋದಾಗಲಿ, ಹೀಗೆ ತುಂಬಾ ಯಾವಾಗಲೂ ಸೋಷಿಯಲ್ ಮೀಡಿಯಾ ಅದು ಸ್ಮಾರ್ಟ್ಫೋನಲ್ಲೇ ಅಂಟ್ಕೊಂಡಿರೋದನ್ನು ನೋಡಿರ್ಬೋದು. ಅದಕ್ಕೋಸ್ಕರ ಹೇಳ್ತಾರೆ ಇದನ್ನು ಆದಷ್ಟು ದೂರ ಇಡಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡಿ. ಹಾಗೆ ನೀವು ಬೆಳಗ್ಗೆ ಎದ್ದ ತಕ್ಷಣವೇ ಫೋನ್ ನೋಡೋದನ್ನು ಬಿಡಿ. ಅಟ್ಲೀಸ್ಟ್ ಅರ್ಧ ಗಂಟೆ ಆದ್ರೂ ನೀವು ಬೇರೆ ಕೆಲಸ ಮಾಡಿ, ಫ್ರೆಶ್ ಆಗಿ ಇನ್ನೇನಾದರೂ ಮಾರ್ನಿಂಗ್ ರೂಟೀನ್ ಮಾಡಿ ಆಮೇಲೆ ಫೋನ್ ಕಡೆ ಗಮನ ಕೊಡಿ. ಸೊ ಪದೇ ಈಗ ಕೆಲವೊಂದು ಕ್ವಶನ್ಸ್ ನೀವು ಕೇಳ್ತಾ ಇರಿ. ಏನಂತ ಹೇಳಿದ್ರೆ, ನನಗೆ ನಿಜವಾಗ್ಲೂ ಏನು ಇಂಪಾರ್ಟೆಂಟ್, ಏನು ಮುಖ್ಯ, ಹಾಗೆಯೇ ಯಾವುದನ್ನು ಮಾಡಿದ್ರೆ ನಂದೇನೋ ಗೋಲ್ ಸೆಟ್ ಮಾಡ್ಕೊಂಡಿದ್ದೀನಿ ಅದನ್ನು ನಾನು ಸಾಧಿಸ್ಬೋದು, ಅಚೀವ್ ಮಾಡ್ಬೋದು. ಸೊ ನನ್ನ ಪರ್ಸನಲ್ ಲೈಫ್ನಲ್ಲಿ ಏನು ಇಂಪಾರ್ಟೆಂಟು. ಸೊ ನಾನು 1 ಅಥವಾ 2 ಅಷ್ಟೇ ಆ್ಯಕ್ಟಿವಿಟೀಸ್ ಮಾಡೋದಾದರೆ ಯಾವುದು ಇಂಪಾರ್ಟೆಂಟಾಗಿ ಯಾವುದು 1 ಇಲ್ಲ 2 ಆ್ಯಕ್ಟಿವಿಟೀಸ್ ಮಾಡ್ಬೋದು ಈಗ ಅಥವಾ ಈ ದಿನ. ಹೀಗೆ ನೀವು ಈ 4 ಪ್ರಶ್ನೆಗಳನ್ನು ಪದೇ ಕೇಳ್ಕೊತಾ ಇದ್ದರೆ ನಿಮಗೆ ಇದರಿಂದ ತುಂಬಾ ಉಪಯೋಗ ಆಗುತ್ತೆ. ಆದಷ್ಟು ನೀವು ಸ್ಮಾರ್ಟ್ಫೋನಿಂದ ಎಷ್ಟು ಬೇಕೋ ಅಷ್ಟು ನೀವು ಅದನ್ನು ಉಪಯೋಗ ಮಾಡ್ಕೋಬೋದು. ಅಡಿಕ್ಟ್ ಆಗೋದನ್ನು ನೀವು ಅವಾಯ್ಡ್ ಮಾಡ್ಬೋದು. ಸೊ ಈಗ ಈ ಚಾಪ್ಟರ್ ಕೇಳಿದ್ರಲ್ಲ, ಇದರ ಆ್ಯಕ್ಷನ್ ಏನು? ಮೊದಲನೇದಾಗಿ ನಿಮ್ಮ ಗೋಲ್ಸು ಯಾವುದು, ನೀವು ಗೋಲ್ಸ್ ಸೆಟ್ ಮಾಡ್ಕೊಂಡಿದ್ದೀರಾ, ನಮಗೆ ಸಕ್ಸಸ್ ಮತ್ತು ಅದು ಸಿಕ್ಕಬೇಕು ಅನ್ನೋದಾದರೆ, ಅದನ್ನು ನೀವು ಅಚೀವ್ ಮಾಡಬೇಕು ಅನ್ನೋದಾದರೆ, ಏನಾದರೂ ಏನು ಮಾಡಬೇಕಾಗಿದ್ರೂ ನೀವು ಕೇಳ್ಕೋಬೇಕು. ಈಗ ನಾನೇನೋ ಮಾಡ್ತಿದ್ದೀನಲ್ಲ, ಅದರಿಂದ ನಾನು ಗೋಲ್ಸ್ ಸೆಟ್ ಮಾಡ್ಕೊಂಡಿರೋದಕ್ಕೆ ಹೆಲ್ಪ್ ಆಗುತ್ತಾ, ಅದು ಇನ್ನೂ ಹತ್ತಿರ ಹೋಗ್ತೀನ ಗೋಲ್ಸ್ಗೆ, ಹೀಗೆ ನೀವು ಕೇಳ್ಕೊತಾ ಇರಬೇಕು. ಇದು ಡಿಸ್ಟ್ರ್ಯಾಕ್ಟ್ ಮಾಡ್ತಾ ಇಲ್ಲ ತಾನೇ, ನನ್ನನ್ನು ಡಿಸ್ಟ್ರ್ಯಾಕ್ಷನ್ ಅಲ್ಲ ತಾನೇ, ಅದನ್ನು ಕೇಳ್ಕೋಬೇಕು ಮೊದಲನೇದಾಗಿ. ಎರಡನೇದಾಗಿ, ಈಗ ಬೇರೆ ಎಷ್ಟೊಂದು ಡಿಸ್ಟ್ರ್ಯಾಕ್ಷನ್ಸ್ ಇರುತ್ತೆ, ಅದರಿಂದ ಆದಷ್ಟು ನೀವು ದೂರ ಇರಿ. ಅದು ನಿಮ್ಮ ಸೆಟ್ ಮಾಡ್ಕೊಂಡಿದ್ರಲ್ಲ, ಈ ಕೆಲಸಗಳು ಮಾಡಬೇಕು ಅಂತ ಏನೋ ಬರ್ಕೊಂಡಿರ್ತೀರಾ, ಲಿಸ್ಟ್ ಮಾಡ್ಕೊಂಡಿರ್ತೀರಾ, ಅದ್ರ ಕಡೆ ಆದಷ್ಟು ಗಮನ ಕೊಟ್ಟು, ಇದು ಏನೇನೋ ಡಿಸ್ಟ್ರ್ಯಾಕ್ಷನ್ಸು ನಿಮಗೆ ಡಿಸ್ಟರ್ಬ್ ಆಗೋದು ಇದೆಲ್ಲನೂ ಮಾಡುತ್ತಲ್ಲ, ಅದರಿಂದ ಆದಷ್ಟು ದೂರ ಇರಿ. ಅದರಿಂದ ನಿಮಗೆ ಗೊತ್ತಾಗುತ್ತೆ ಎಷ್ಟು ಡಿಫ್ರೆನ್ಸ್ ಆಗುತ್ತೆ ನಿಮ್ಮ ಲೈಫಲ್ಲಿ. ಹಾಗೆಯೇ ನೀವು ಅಂದ್ಕೊಂಡಿದ್ದನ್ನ ಹೇಗೆ ಸಾಧನೆ ಮಾಡ್ಬೋದು, ಅಚೀವ್ ಮಾಡ್ಬೋದು ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಆದಷ್ಟು ಈ ಸ್ಮಾರ್ಟ್ಫೋನ್ಸು ಆ ಥರ ಟೆಕ್ನಾಲಜಿ ನಿಮಗೆ ಯಾವುದು ಡಿಸ್ಟ್ರ್ಯಾಕ್ಟ್ ಮಾಡುತ್ತೋ ಅದರಿಂದ ದೂರ ಇರಿ. ಆ ಥರ ಡಿವೈಸಸ್ಸು ಆದಷ್ಟು ಸ್ವಿಚ್ ಆಫ್ ಮಾಡಿ, ಬೇಡ ಅಂದಾಗ ವಿನಾಕಾರಣ ಯೂಸ್ ಮಾಡಬೇಡಿ. ನಿಮಗೆ ಬೇಕು ಅನಿಸ್ದಾಗಲಷ್ಟೇ ಯೂಸ್ ಮಾಡಿ. ಇಲ್ಲಿಗೆ ಚಾಪ್ಟರ್ 17 ಮುಗಿಯುತ್ತೆ. ಸೊ ನೆಕ್ಸ್ಟ್ ನಾವು ಚಾಪ್ಟರ್ 18 ನೋಡೋಣ. ಚಾಪ್ಟರ್ 18 ಸ್ಲೈಸ್ ಆ್ಯಂಡ್ ಡೈಸ್ ದಿ ಟಾಸ್ಕ್. ಸ್ಲೈಸ್ ಆ್ಯಂಡ್ ಡೈಸ್ ಅಂದರೆ ಕತ್ತರಿಸೋದು. ಸೊ ನೀವು ಹಳೆಯ ಚಾಪ್ಟರ್ಸು ಕೇಳಿದರೆ ಅದರಲ್ಲಿ ಸಲಾಮಿ ಸ್ಲೈಸ್ ಅನ್ನೋ ಮೆಥಡು ಕೇಳಿರ್ತೀರ. ಸೊ ಇದರಲ್ಲಿ ಆ ಟೆಕ್ನಿಕ್ ಯೂಸ್ ಮಾಡ್ತೀವಿ. ಸ್ಲೈಸ್ ಆ್ಯಂಡ್ ಡೈಸ್ ದಿ ಟಾಸ್ಕ್ ಅಂದರೆ ಸಲಾಮಿ ಸ್ಲೈಸ್ ಮೆಥಡ್. ಯಾವುದೇ ಒಂದು ದೊಡ್ಡವಾದ ಇದಿರ್ಬೋದು, ಏನೇ ಒಂದು ಊಟದ ಐಟಮ್ಸ್. ಈಗ ನಾನು ಕಲ್ಲಂಗಡಿ ಹಣ್ಣು, ಸಲಾಮಿ ಬೇಡ, ನಾವು ವೆಜಿಟೇರಿಯನ್ಸ್ ಆಗಿರೋದ್ರಿಂದ ಸೊ ನಾವು ಒಂದು ದೊಡ್ಡದು ಕಲ್ಲಂಗಡಿ ಹಣ್ಣು ತೊಗೊಳ್ಳೋಣ. ಕಲ್ಲಂಗಡಿ ಹಣ್ಣು ತೊಗೊಂಡ್ರೆ ಇಡೀ ಕಲ್ಲಂಗಡಿ ಹಣ್ಣು ನಾವು ತಿಂತೀವ ಇಲ್ವಲ್ಲ, ಅದನ್ನು ಹೇಗೆ ಸ್ಲೈಸ್ ಮಾಡ್ತೀವಿ ಅಲ್ವಾ, ಸ್ಲೈಸ್ ಮಾಡಿ ಡೈಸ್ ಮಾಡ್ತೀವಿ. ಅಂದರೆ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿ ಇರ್ತಾರೆ, ನೀವು ನೋಡಿರಬೇಕು, ನೀವು ಮನೇಲಿ ಹಾಗೆ ಮಾಡಿರ್ಬೋದು.
ಸೊ ಈ ವಾಟರ್ ಮೆಲನ್ ಅಥವಾ ಕಲ್ಲಂಗಡಿ ಹಣ್ಣನ್ನ ಕಟ್ ಮಾಡಿ ನಮಗೆ ಬಾಯಿಯಲ್ಲಿ ಇಟ್ಕೊಳ್ಳೋಕೆ ಎಷ್ಟು ತುತ್ತು ಆ ಸೈಜಿಗೆ ತಕ್ಕಂಗೆ ಅದನ್ನು ಕಟ್ ಮಾಡಿ ನಾವು ತಿಂತೀವಲ್ವ. ಹಾಗೆಯೇ ನಾವು ಏನೇ ಕೆಲಸ ಮಾಡಬೇಕಾದ್ರೂ ಒಂದೇ ಸಲ ಆ ದೊಡ್ಡ ಕೆಲಸನೇ ನಾವು ಒಟ್ಟಿಗೆ ಮಾಡಿದ್ರೆ ನಮಗೆ ತುಂಬಾ ಸ್ಟ್ರೆಸ್ ಆಗುತ್ತೆ, ತುಂಬಾ ಇದು ಓವರ್ವೆಲ್ಮ್ ಫೀಲ್ ಮಾಡ್ಕೋತೀವಿ, ಪ್ರೆಷರ್ ಆಗುತ್ತೆ. ಅದಕ್ಕೆ ನಾವು ಪ್ರೊಕ್ರಾಸ್ಟಿನೇಟ್ ಮಾಡ್ಕೊತಾ ಶುರು ಮಾಡ್ತೀವಿ. ಅದನ್ನು ಹೀಗೆ ಟ್ರೀಟ್ ಮಾಡಿ. ದೊಡ್ಡ ಕಲ್ಲಂಗಡಿ ಹಣ್ಣು ಹೆಂಗೆ ಕಟ್ ಮಾಡ್ತೀರೋ ಅದು ಕೆಲಸ ಒಂದು ದೊಡ್ಡ ಕಲ್ಲಂಗಡಿ ಹಣ್ಣು ಅನ್ನೋ ಥರ ಇಮ್ಯಾಜಿನ್ ಮಾಡ್ಕೊಳ್ಳಿ. ಹಾಗೆಯೇ ನೀವು ಒಂದು ಕೆಲಸ ಅಥವಾ ಯಾವುದೇ ಒಂದು ಗುರಿ ಏನೋ ಗೋಲ್ ಸೆಟ್ ಮಾಡ್ಕೊಂಡಿದ್ರೆ ಅದನ್ನು ಡಿವೈಡ್ ಮಾಡಿ, ಚಿಕ್ಕ ಚಿಕ್ಕ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿ. ಹಾಗೆ ಈಗ ಈ ಮೂಮೆಂಟಲ್ಲಿ ನಾನು ಒಂದು ಭಾಗ, ಸೊ ಈಗ ಅದನ್ನು ನೀವು ಈಗ ಒಂದೇನೋ ಒಂದು ಗೋಲ್ ಸೆಟ್ ಮಾಡ್ಕೊಂಡಿದ್ದೀರಾ. ಸೊ ಅದರಲ್ಲಿ ನೀವು 10 ಸ್ಟೆಪ್ಸ್ ಇದೆ ಅಂತ ಇಟ್ಕೊಳ್ಳಿ. ಅದನ್ನು ಮೊದಲನೇ ಸ್ಟೆಪ್ ಇವಾಗ ತೊಗೊಳ್ತೀನಿ, ಈಗ ಮಾಡ್ತೀನಿ, ಹಾಗೆ ಆ ಥರ ತೊಗೊಂಡು ಇವಾಗ ಮಾಡಿ. ಸೊ ನೆಕ್ಸ್ಟು ನಾಳೆಗೆ ಇನ್ನೊಂದು ಸ್ಟೆಪ್ಪು, ಅಥವಾ 3 ದಿನ ಆದಮೇಲೆ ಈ ಸ್ಟೆಪ್ಪು, ಈ ಮೊದಲನೇ ಸ್ಟೆಪ್ ಮಾಡಲಿಕ್ಕೆ 3 ದಿನ ಬೇಕು ಕಂಪ್ಲೀಟ್ ಮಾಡಲಿಕ್ಕೆ. ಸೊ 2ನೇ ಸ್ಟೆಪ್ಪು ಆಮೇಲೆ ಮಾಡ್ತೀನಿ. ಹೀಗೆ ಮಾಡ್ತಾ ಹೋದರೆ ನಿಮ್ಗೆ ಈಗ ಕಷ್ಟ ಆಗಲ್ಲ. ಈಗ ಬೆಟ್ಟ ಹೆಂಗೆ ಹತ್ತಿರ ಒಂದೇ ಸಲ ಹಾರಲ್ಲ ಅಲ್ವಾ, ಬೆಟ್ಟನೂ ಒಂದೊಂದೇ ಮೆಟ್ಲಾಗಿ ಹತ್ತಿತೀರ, ಹಾಗೇ. ಸೊ ಹಾಗೇ ನಾವು ಮಾಡಬೇಕು. ಈ ಸ್ವಿಸ್ ಚೀಸ್ ಮೆಥಡ್ ಅನ್ನೋದನ್ನು ಇದೆ. ಸೊ ಇದರಲ್ಲೂ ಅಷ್ಟೇ, ಈ ಸ್ವಿಸ್ ಚೀಸ್ ಮೆಥಡಲ್ಲಿ ಹೇಗೆ ಅಂತೇಳಿದ್ರೆ, ದೊಡ್ಡ ಚೀಸ್ ಇರುತ್ತಲ್ಲ ಅದನ್ನು ಮಧ್ಯ ಹೋಲ್ ಮಾಡಿ, ಆಯಿತಾ. ಸೊ ಅದನ್ನು ಮತ್ತೆ ಟಾಸ್ಕ್, ಅದು ರೌಂಡ್ಗೆ ಚೀಸ್ ಇರುತ್ತೆ, ಮಧ್ಯ ಹೋಲ್ ಮಾಡಿ ಮತ್ತೆ ಕಟ್ ಮಾಡ್ತೀರಾ. ಕಟ್ ಮಾಡಿ ಅದನ್ನು ತಿಂತೀರ ಅಲ್ವಾ ಚೀಸ್. ಹಾಗೆಯೇ ಇದೂ ಅಷ್ಟೇ ಟಾಸ್ಕ್ ಕೂಡ. ಕಟ್ ಮಾಡಿ, ಈಗ ನಂದು 1 ಗಂಟೆ ಇದೆ ಟಾಸ್ಕ್, ಏನೋ ಕೆಲಸ ನನಗೆ, ಅಥವಾ 90 ನಿಮಿಷದ ಇದೆ. ಆವಾಗ ಚಿಕ್ಕ ಪೀಸಾಗಿ ಕಟ್ ಮಾಡಿ 5 ನಿಮಿಷದ್ದು 10 ನಿಮಿಷದ್ದಾಗಿ ಕಟ್ ಮಾಡಿ ನಾವು ಮಾಡ್ಬೋದು. ಇದು ಒಂದು ಮೆಥಡ್, ಇದು ಸ್ವಿಸ್ ಚೀಸ್ ಟೆಕ್ನಿಕ್ ಅಂತ. ಸೊ ಅದು ಸಲಾಮಿ ಮೆಥಡು, ಸಲಾಮಿ ಸ್ಲೈಸ್ ಅಥವಾ ಸ್ವಿಸ್ ಚೀಸ್. ಅಂದರೆ ಈಗ ತುಂಬ ದೊಡ್ಡದಾಗಿದ್ದರೆ ಗೋಲು, ಅದನ್ನು 3 ತಿಂಗಳು ಗೋಲ್ ಸೆಟ್ ಮಾಡಿಕೊಂಡು 3 ತಿಂಗಳು ಆದಮೇಲೆ ನಮಗೆ ಅಚೀವ್ ಮಾಡೋಕ್ಕಾಗುತ್ತೆ ಅನ್ನೋದರೆ ಅದು ಪ್ರತಿದಿನ ಏನು ಸ್ಟೆಪ್ಸ್ ಅಂತ ಮಾಡ್ಕೋಬೋದು. ಪ್ರತಿದಿನ ಸೆಟ್ ಮಾಡಿದ್ಮೇಲೆ ಪ್ರತಿದಿನದಲ್ಲಿ ಎಷ್ಟು ಗಂಟೆ ಅಂತ ಸೆಟ್ ಮಾಡಿಕೊಂಡು ಆ ಗಂಟೆಯಲ್ಲಿ 5 ನಿಮಿಷ ಇದು ಮಾಡ್ತೀನಿ, 10 ನಿಮಿಷ ಈ ಥರ ಮಾಡ್ತೀನಿ ಅಂತ ಹಾಗೆ ಸೆಟ್ ಮಾಡ್ಕೋತಾ ನೀವು ಮಾಡ್ಕೋತಾ ಹೋದರೆ ನಿಮಗೆ ಕಷ್ಟ ಅನಿಸಲ್ಲ. ಈಸಿ ಆಗಿ ನೀವು 1 ಬೈಟ್ ಅಟ್ ಎ ಟೈಮ್ ಅಂತ ಹೇಳ್ತಲ್ಲ, ಒಂದು ತುತ್ತು ಒಂದು ಸಲಕ್ಕೆ. ನೀವು ಎಲ್ಲ ಊಟ ಇದ್ದರೆ ತಟ್ಟೆ ಫುಲ್ಲು ಒಟ್ಟಿಗೆ ಬಾಯಲ್ಲಿ ಹಾಕ್ಕೊಂಡ್ರೆ ಕಷ್ಟ ಆಗುತ್ತೆ, ತಿನ್ನೋಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಒಂದೊಂದೇ ತುತ್ತನ್ನು ತೊಗೊಂಡಿರ್ತೀವಲ್ಲ ಬಾಯಲ್ಲಿ, ಹಾಗೇ ನಾವು ಕೆಲಸಗಳನ್ನು ಕೂಡ. ಸೊ ಹಾಗೆ ನಾವು ಬಾಯಲ್ಲಿ ಎಷ್ಟು ಮಟ್ಟಿಗೆ ನಮ್ಮ ಕೈಲಿ ಸಾಧ್ಯನೋ ಅಷ್ಟು ಸೈಜು, ಅಷ್ಟು ಭಾಗವಾಗಿ ಮಾಡಿ ಇಷ್ಟೇ ಪುಟ್ಟದಾಗಿ ಒಂದೊಂದೇ ತುತ್ತು ತಗೊಂಡು ತಿಂದ ಹಾಗೆ ನಾವು ಕೆಲಸನೂ ಹಾಗೆ ಮಾಡಬಹುದು. ಸೊ ಇದು 18ನೇ ಚಾಪ್ಟ್ರನ್ನ ಇದು ಸ್ಲೈಸ್ ಆ್ಯಂಡ್ ಡೈಸ್ ಮೆಥಡ್. ಸೊ ಇದು ಮುಗೀತು ಚಾಪ್ಟರ್ 18. ಇದರ ಆ್ಯಕ್ಷನ್ ಏನು ಅಂತ. ಸೊ ಈ ಟೆಕ್ನಿಕ್ ಇದೆಯಲ್ಲ, ಸಲಾಮಿ ಸ್ಲೈಸ್ ಅಥವಾ ಸ್ವಿಸ್ ಚೀಸ್ ಟೆಕ್ನಿಕ್, ಸೊ ಇದನ್ನು ಎಲ್ಲ ದೊಡ್ಡ ಕಾಂಪ್ಲೆಕ್ಸ್ ಮಲ್ಟಿ ಟಾಸ್ಕ್ ಜಾಬ್ಗೆ ನೀವು ಯೂಸ್ ಮಾಡಬಹುದು. ಸೊ ಇದೇನಾಗುತ್ತೆ, ತುಂಬ ದೊಡ್ಡ ಕಾಂಪ್ಲಿಕೇಟೆಡ್ ಜಾಬ್ಸ್ ಇದ್ದರೆ ಅವನ್ನೆಲ್ಲ ನಾವು ಪೋಸ್ಟ್ಪೋನ್ ಮಾಡ್ತೀವಿ. ಆಗೋದಿಲ್ಲ ನನಗೆ ಕೈಲಿ, ಇಷ್ಟೊಂದು ದೊಡ್ಡದಿದೆ ಇದು ಅಂತ. ಆವಾಗ ಏನು ಮಾಡಬೇಕು, ನೀವು ಸ್ಟೆಪ್ ಬೈ ಸ್ಟೆಪ್ಪು ಅದನ್ನು ಈ ಥರ ಈ 2 ಮೆಥಡ್ಸ್ ಯೂಸ್ ಮಾಡಿಕೊಂಡು ಅದನ್ನು ಮಾಡಿದ್ರೆ, ನೀವು ಡಿವೈಡ್ ಮಾಡಿಕೊಂಡ್ರೆ ಈಸಿಯಾಗಿ ನೀವು ಯಾವುದೇ ದೊಡ್ಡ ಕೆಲಸ ಆದರೂ ತುಂಬಾ ಸುಲಭವಾಗಿ ಮಾಡ್ಬೋದು. ಆಮೇಲೆ 2ನೇದಾಗಿ ನೀವು ಆ್ಯಕ್ಷನ್ ಓರಿಯೆಂಟೆಡ್ ಆಗಿ, ಅಂದರೆ ಈಗ ಪ್ಲ್ಯಾನ್ ಎಲ್ಲ ಎಲ್ಲರೂ ಮಾಡ್ತಾರೆ, ಎಲ್ರಿಗೂ ಖುಷಿ ಆಗುತ್ತೆ ಪ್ಲ್ಯಾನ್ ಮಾಡೋದಕ್ಕೆ. ಆಮೇಲೆ ಅದು ಇಂಪ್ಲಿಮೆಂಟ್ ಮಾಡಿ ಅಂದರೆ ಆ್ಯಕ್ಷನ್ ತೊಗೋಬೇಕು. ಏನು ನೀವು ಮಾಡಿದಿರೋ ಅಂದ್ಕೊಂಡಿದ್ದೀರೋ ಪ್ಲ್ಯಾನು ಅದನ್ನು ಮಾಡಬೇಕು. ಸೊ ಅದು ಆ್ಯಕ್ಷನ್ ಓರಿಯೆಂಟೆಡ್ ಆಗಿ. ಈಗ ಅದರಿಂದ ಏನಾಗುತ್ತೆ, ಹೈ ಪರ್ಫಾರ್ಮ್ ಮಾಡೋ ಜನಗಳಿರ್ತಾರಲ್ಲ ಎಲ್ಲರೂ, ಈಗ ಟಾಟಾ ಬಿರ್ಲಾ ಇವರೆಲ್ಲ ತುಂಬ ದೊಡ್ಡ ಸಾಧನೆ ಮಾಡೋ ವ್ಯಕ್ತಿಗಳು ಅಲ್ವಾ. ಸೊ ನೀವು ಯಾರನ್ನ ನೀವು ಐಡಲ್ ಆಗಿ ಇಟ್ಕೊಂಡಿದ್ದೀರೋ ಅವ್ರನ್ನ ನೋಡಿ, ತುಂಬ ದೊಡ್ಡ ವ್ಯಕ್ತಿಗಳು, ಅವರು ಹೀಗೆ ಆ್ಯಕ್ಷನ್ಸ್ ತಗೊಂಡೇ ಅವರು ಸಾಧನೆ ಮಾಡಿರೋದು ಜೀವನದಲ್ಲಿ. ಸೊ ಹಾಗೆ ನೀವು ಆ್ಯಕ್ಷನ್ ಓರಿಯೆಂಟೆಡ್ ಆಗಿ
ಸೊ ಅವ್ರು ಆ್ಯಕ್ಷನ್ ತೊಗೋತಾರೆ, ಇಮ್ಮಿಡಿಯೇಟಾಗಿ ತೊಗೋತಾರೆ. ಈಗ ನಾನು ಇದೇನೋ ಮಾಡಬೇಕು ಅಂತ ಅವ್ರು ಅಂದ್ಕೊಂಡ್ರೆ ಇವತ್ತೇ ತೊಗೋತಾರೆ, ಡಿಲೇ ಮಾಡಲ್ಲ. ನಾಳೆ ಮಾಡ್ತೀನಿ, ನಾಡಿದ್ದು ಮಾಡ್ತೀನಿ ಅಂತ ಹೇಳಲ್ಲ. ಅವರೆಲ್ಲ ತುಂಬ ದೊಡ್ಡ ಮಹಾಪುರುಷರು, ತುಂಬ ಚೆನ್ನಾಗಿ ಅಚೀವ್ ಮಾಡಿರೋರೆಲ್ಲ ಡಿಲೇ ಮಾಡೋಲ್ಲ. ಹಾಗಾಗಿ ನೀವು ಅವ್ರದ್ದು ಫುಟ್ ಸ್ಟೆಪ್ಸು ಅವ್ರನ್ನ ಫಾಲೋ ಮಾಡಿ ಅವ್ರ ಥರ ನಾವು ಅಚೀವ್ ಮಾಡಬೇಕು ಅಂತ ನಿಮ್ಮ ತಲೆಯಲ್ಲಿದ್ದರೆ ನೀವು ಹಾಗೆ ಆ್ಯಕ್ಷನ್ಸ್ ತೊಗೊಳ್ಳಿ. ಆ್ಯಕ್ಷನ್ ಮತ್ತು ಇಮ್ಮಿಡಿಯೇಟಾಗಿ ಇವತ್ತೇ ಈ ಕ್ಷಣನೇ ತೊಗೋಬೇಕು. ಪೋಸ್ಟ್ಪೋನ್ ಮಾಡ್ತಾಯಿದ್ರೆ ಸೋಮಾರಿತನ ಬರುತ್ತೆ. ಹಾಗಾಗಿ ಡಿಲೇ ಮಾಡಬೇಡಿ, ಇವತ್ತೇ ಆ್ಯಕ್ಷನ್ ತೊಗೊಳ್ಳಿ. ಸೊ ಇಲ್ಲಿಗೆ 18ನೇ ಚಾಪ್ಟರ್ದು ಆ್ಯಕ್ಷನ್ ಕೂಡ ಮುಗೀತು, ಹೋಮ್ವರ್ಕ್ ಕೂಡ ಮುಗೀತು. ನೆಕ್ಸ್ಟು ಚಾಪ್ಟರ್ 19. ಚಾಪ್ಟರ್ 19 ಕ್ರಿಯೇಟ್ ಲಾರ್ಜ್ ಚಂಕ್ಸ್ ಆಫ್ ಟೈಮ್. ಅಂದರೆ ತುಂಬ ದೊಡ್ಡ ದೊಡ್ಡ ಚಂಕ್, ಅಂದರೆ ಇದು ಪಾರ್ಟ್ ಇರುತ್ತಲ್ಲ, ಇಷ್ಟು ಸೈಜ್ನ ಟೈಮ್ನ ನೀವು ಕ್ರಿಯೇಟ್ ಮಾಡಿ. ಸೊ ಇದು ಇನ್ನೊಂದು ಮೆಥಡು ಪ್ರೊಕ್ರಾಸ್ಟಿನೇಷನ್ ಅವಾಯ್ಡ್ ಮಾಡೋಕ್ಕೆ. ಸೊ ನಿಮ್ಮ ಅಬಿಲಿಟಿ ಏನಂತ ಹೇಳಿದ್ರೆ ತುಂಬಾ ನಾವು ಹೈ ಕ್ವಾಲಿಟಿ ಹೈ ವ್ಯಾಲ್ಯೂ ಪ್ರೊಡಕ್ಟಿವಿಟಿ ಬೇಕು ಅನ್ನೋದಾದರೆ 10 ನಿಮಿಷಕ್ಕೆ ಬ್ರೇಕ್ ತೊಗೊಂಡ್ರೆ 15 ನಿಮಿಷಕ್ಕೆ ಆ ಥರ ಮಾಡಿದ್ರೆ ನಿಮಗೆ ಕಂಟಿನ್ಯೂಸ್ ಆಗಿ ನಿಮಗೆ ಎಫೆಕ್ಟಿವ್ನೆಸ್ ಹೊರಟೋಗುತ್ತೆ, ಎಫಿಷಿಯನ್ಸಿ ಹೋಗುತ್ತೆ. ಅದಕ್ಕೆ ನೀವೇನು ಮಾಡಿ, ತುಂಬಾ ಚೆನ್ನಾಗಿ 60 ನಿಮಿಷ ಇಲ್ಲ 90 ನಿಮಿಷ ಅಂದರೆ ತುಂಬ ಜಾಸ್ತಿ ಟೈಮ್ ಕಂಟಿನ್ಯೂಸ್ ಕೂತ್ಕೊಂಡು ಕೆಲಸ ಮಾಡೋ ಥರ ಪ್ಲ್ಯಾನ್ ಮಾಡಿ. ಸೊ ನಿಮ್ಮ ಕೆಲಸ ಮಾಡೋದಕ್ಕೆ ನಿಮ್ಮ ಜೊತೆಗೆ ನೀವು ಅಪಾಯಿಂಟ್ಮೆಂಟ್ ತೊಗೊಳ್ಳಿ. ಸೊ ವರ್ಕ್ ಅಪಾಯಿಂಟ್ಮೆಂಟ್ಸ್ ನಿಮ್ಮ ಜೊತೆಗೆ ನೀವು ತೊಗೊಳ್ಳಿ. ಆ್ಯಸ್ ಇಫ್ ನೀವು ಬೇರೆಯವ್ರಿಗೆ ಅಪಾಯಿಂಟ್ಮೆಂಟ್ ಕೊಡ್ತಿರಲ್ಲ ಹಾಗೆ ನೀವು ನಿಮ್ಮ ಕೆಲಸಗಳಿಗೆ ನೀವೇ ನಿಮ್ಮ ಇದರಲ್ಲಿ ಕ್ಯಾಲೆಂಡರಲ್ಲಿ ನಿಮ್ಮ ಹೆಸರು ಹಾಕ್ಕೊಂಡು ಅಪಾಯಿಂಟ್ಮೆಂಟ್ ತೊಗೊಳ್ಳಿ. ಹಾಗೆ ಡಿಸಿಪ್ಲಿನ್ ಮಾಡ್ಕೊಳ್ಳಿ, ಅದನ್ನು ಮಾಡ್ಕೊಳ್ಳಿ. ಈಗ ಬ್ಲಾಕ್ ಮಾಡಿ ಡೈಲಿ ಬೆಳಿಗ್ಗೆ 10ರಿಂದ 12 ಗಂಟೆ ತನಕ, ಆ 2 ಗಂಟೆ ನನ್ನ ಕೆಲಸ. ಅಂದರೆ ನನ್ನದು ಅಂದರೆ ಪರ್ಸನಲ್ ಅಲ್ಲ, ನೀವೇನೋ ಗೋಲ್ಸ್ ಸೆಟ್ ಮಾಡ್ಕೊಂಡಿರ್ತೀರ, ಅದು ಪರ್ಸನಲ್ ಗೋಲ್ಸ್ ಆಗಿರ್ಬೋದು ಅಥವಾ ಪ್ರೊಫೆಷನಲ್ ಆಫೀಸ್ದು ಗೋಲ್ಸ್ ಇರ್ಬೋದು. ಪ್ರಾಜೆಕ್ಟ್ ಮಾಡ್ತಿದ್ದೀರಾ ಅಂತ ಇಟ್ಕೊಳ್ಳಿ. ಸೊ ಪದೇ ಏನಾಗುತ್ತೆ, ಆಫೀಸ್ನಲ್ಲೂ ಅದು ಇದು ಕಾಲ್ಸ್ ಬರ್ತಿರ್ಬೋದು, ಯಾರಾದರೂ ಕೊಲೀಗ್ಸ್ ಅದು ಇದು ಕೇಳ್ತಾ ಇರ್ಬೋದು. ಸೊ ಅದರಿಂದ ನಿಮಗೆ ಡಿಸ್ಟರ್ಬ್ ಆಗುತ್ತೆ. ಒಂದು ಸಲ ಮೊಮೆಂಟಮ್ ಇದೆಯಲ್ಲ, ಅದು ಕ್ರಿಯೇಟ್ ಆಗಿದ್ದು ಹೊಟ್ಟೋಗ್ಬಿಡ್ತು ಅಂದರೆ ಮತ್ತೆ ಕೂತ್ಕೊಂಡು ಮತ್ತೆ ನಮಗೆ ಆ ಕಾನ್ಸಂಟ್ರೇಷನ್ ಫೋಕಸ್ ಬರಬೇಕು ಅಂದರೆ ತುಂಬ ಟೈಮ್ ವೇಸ್ಟ್ ಆಗುತ್ತೆ. ಅದಕ್ಕೆ ನೀವೇನು ಮಾಡಿ, ಅದು ಬ್ಲಾಕ್ ಮಾಡಿ ನಿಮ್ಮ ಕ್ಯಾಲೆಂಡರಲ್ಲಿ. ಅದು 90 ಮಿನಿಟ್ಸ್ ಆಗಿರ್ಬೋದು, 90 ನಿಮಿಷದ್ದು, 1.5 ಗಂಟೆದು ಒಂದು ಬ್ಲಾಕ್ ಮಾಡಿ. ಆಮೇಲೆ ಬೇಕಿದ್ರೆ ಬ್ರೇಕ್ ತೊಗೊಳ್ಳಿ. ಸೊ ಹೀಗೆ ಮಾಡಿಬಿಟ್ಟು 60 ನಿಮಿಷ ಆಗಿರ್ಬೋದು ಇಲ್ಲ 30 ನಿಮಿಷ, ನಿಮಗೆ ಯಾವುದು ನಿಮಗೆ ಕನ್ವೀನಿಯೆಂಟ್ ಆಗುತ್ತೋ, ಹೇಗೆ ಅನಿಸುತ್ತೆ ನಿಮ್ಗೆ, ಎಷ್ಟು ನಿಮಿಷಗಳನ್ನು ನೀವು ಎಷ್ಟು ಡ್ಯೂರೇಷನ್ ನೀವು ಕಂಟಿನ್ಯೂಸ್ ಕೂತ್ಕೊಂಡು ನಾನು ಮಾಡಬಲ್ಲೆ ತುಂಬ ಫೋಕಸ್ಸಿಂದ ಗಮನ ಇಟ್ಟು ಅಷ್ಟು ನಿಮಿಷ ನೀವು ಬ್ಲಾಕ್ ಮಾಡಿ ನಿಮ್ದು ಇಂಪಾರ್ಟೆಂಟ್ ಕೆಲಸಗಳನ್ನ ಮುಗಿಸಿ. ಅದರಿಂದ ಏನಾಗುತ್ತೆ, ನಿಮಗೆ ನೀವು ಫುಲ್ ಬೇಗ ಕಂಪ್ಲೀಟ್ ಮಾಡ್ತೀರಾ, ನಿಮ್ಮದು ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ ಹೀಗೆ ಮಾಡೋದ್ರಿಂದ. ಸೊ ಈ ಚಾಪ್ಟರ್ನ ಆ್ಯಕ್ಷನ್ ಅಥವಾ ಹೋಮ್ವರ್ಕ್ ಏನಂತ ಹೇಳಿದ್ರೆ, ಸೊ ಯೋಚನೆ ಮಾಡಿ ನೀವು ಆದಷ್ಟು ರೀತಿಯಲ್ಲಿ ಹೇಗೆ ನೀವು ಜಾಸ್ತಿ ಟೈಮ್ನ ಸೇವ್ ಮಾಡಬಹುದು. ಸೊ ದಿನ ಕೂತ್ಕೊಂಡು ನಂದು ಎಲ್ಲೆಲ್ಲಿ ವೇಸ್ಟ್ ಮಾಡ್ತಾಯಿದ್ದೀನಿ ಟೈಮ್ ಅಂತ ಹೇಳಿ ಯೋಚನೆ ಮಾಡಿ. ಸೊ ಅದನ್ನೊಂದು ನೋಟ್ ಮಾಡ್ಕೊಳ್ಳಿ. ಇದನ್ನು ಆ ಟೈಮ್ ಸೇವ್ ಇಷ್ಟು, ಓಕೆ ಇಲ್ಲಿ 10 ನಿಮಿಷ ಇಲ್ಲಿ 10 ನಿಮಿಷ ವೇಸ್ಟ್ ಮಾಡ್ತಿರ್ಬೋದು ಅಂತ ನಿಮಗೆ ಅನಿಸುತ್ತಲ್ಲ. ಸೊ ಅದು ಅಂಥ ಏನು ಯೂಸ್ಫುಲ್, ತುಂಬ ಇಂಪಾರ್ಟೆಂಟ್ ಕೆಲಸ ಅಲ್ಲ, ಸುಮ್ಮನೆ ವೇಸ್ಟ್ ಮಾಡ್ತಿದ್ದೀನಿ. ಹಾಗೆ ಕಲೆಕ್ಟ್ ಮಾಡಿ ನಿಮಗೆ ಅಲ್ಲಿ 60 ನಿಮಿಷ ಸಿಗ್ಬೋದು, ಇಲ್ಲ 2 ಗಂಟೆ ಸಿಗ್ಬೋದು. ಅದನ್ನು ನೀವು ತುಂಬ ಇಂಪಾರ್ಟೆಂಟ್ ಮುಖ್ಯವಾದ ಕೆಲಸಗಳಿಗೆ ಅದಕ್ಕೆ ಉಪಯೋಗಿಸಿ. ಅದರಿಂದ ನಿಮಗೆ ಲಾಂಗ್ ಟರ್ಮ್ಗೆ ತುಂಬ ಹೆಲ್ಪ್ ಆಗುತ್ತೆ, ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಆಮೇಲೆ ಎರಡನೇದಾಗಿ ಪ್ರತಿಯೊಂದು ನಿಮಿಷನೂ ಕೌಂಟ್ ಆಗೋಂಗೆ ಮಾಡಿ. ಅಂದರೆ ಈ ಪ್ರತಿಯೊಂದು ನಿಮಿಷದ್ದು ಲೆಕ್ಕ ಇಡಿ, ವೇಸ್ಟ್ ಮಾಡಬೇಡಿ. ಏಕೆಂದರೆ ತುಂಬಾ ಮುಖ್ಯ, ಸಮಯ ಅನ್ನೋದು ತುಂಬಾ ಮುಖ್ಯವಾದ್ದು. ಹಾಗಾಗಿ ಅದನ್ನು ಯಾವುದೇ ಕೆಲಸ ತೊಗೊಂಡ್ರು ಕಂಟಿನ್ಯೂಸ್ ಆಗಿ ಮಾಡಿ, ಡೈವರ್ಷನ್ ಇಲ್ದಲೆ, ಡಿಸ್ಟ್ರ್ಯಾಕ್ಟ್ ಡಿಸ್ಟರ್ಬ್ ಆಗ್ದಲೆ ಚೆನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಪ್ರಿಪೇರ್ ಮಾಡಿಕೊಂಡು ನಿಮ್ಮ ಕೆಲಸನೆಲ್ಲ ಅಡ್ವಾನ್ಸಾಗಿ ಪ್ಲ್ಯಾನ್ ಮಾಡಿ. ಈ ಟೈಮಿಂದ ಈ ಟೈಮಿಗೆ ನಾನು ಈ ಕೆಲಸ ಮಾಡ್ತೀನಿ, ಇಷ್ಟೊತ್ತು ಮಾಡ್ತೀನಿ, ಈ ಥರ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಮಾಡಿ. ಹಾಗೆಯೇ ಪೂರ್ತಿ ಫೋಕಸ್ ಇಟ್ಕೊಂಡು ಮಾಡಿ. ನಿಮಗೆ ಏನು ಇಂಪಾರ್ಟೆಂಟ್ ಬೇಕು ಕೆಲಸ ಅದನ್ನು ಮಾಡಿ. ಆಮೇಲೆ ಇಂಪಾರ್ಟೆಂಟ್ ರಿಸಲ್ಟ್ ಏನು ಬೇಕು, ಸೊ ಅದನ್ನು ತಲೆಯಿಟ್ಕೊಂಡು ನೀವು ರೆಸ್ಪಾನ್ಸಿಬಲ್ ಆಗಿ ನೀವು ಪ್ಲ್ಯಾನ್ ಮಾಡಿ ನೀವು ಆ್ಯಕ್ಷನ್ ತೊಗೊಳ್ಳಿ. ಇದರಿಂದ ನಿಮಗೆ ಖಂಡಿತ 100% 100% ನಿಮಗೆ ಸಕ್ಸಸ್ ಸಿಕ್ಕತ್ತೆ. ಸೊ ಇಲ್ಲಿಗೆ ಚಾಪ್ಟರ್ 19 ಮುಗೀತು. ನೆಕ್ಸ್ಟು ಚಾಪ್ಟರ್ 20, ಅಧ್ಯಾಯ 20, ಚಾಪ್ಟರ್ 20 ಡೆವಲಪ್ ಎ ಸೆನ್ಸ್ ಆಫ್ ಅರ್ಜೆನ್ಸಿ. ಅಂದರೆ ಕೆಲವೊಂದು ಅರ್ಜೆಂಟ್ ಕೆಲಸಗಳನ್ನು ನಾವು
ಎಷ್ಟು ಚೆನ್ನಾಗಿ ಮಾಡ್ತೀವಲ್ಲ. ಈಗ ನಂದು ಎಕ್ಸಾಂಪಲ್ ಹೇಳೋದಾದರೆ, ನಾನು ಈಗ ಎಕ್ಸಾಮ್ ಬರಿಬೇಕಾದ್ರೆ ಸ್ಟೂಡೆಂಟ್ ಆಗಿದ್ದಾಗಲೂ ಅಷ್ಟೇ, ಈಗ ಇತ್ತೀಚೆಗೆ ಲೇಟೆಸ್ಟಾಗಿ ನಾನು ಇದನ್ನು ಮಾಡಿದೆ, ಸೈಕಾಲಜಿ ಓದ್ತಾ ಇದ್ನಲ್ಲ ಒಂದು 3-4 ವರ್ಷ ಹಿಂದೆ. ಆವಾಗಲೂ ಕೂಡ ಎಕ್ಸಾಮ್ಗಿನ ಒಂದು ವರ್ಷ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡು ಎಲ್ಲ ಮಾಡ್ತಿದ್ದೆ. ಬಟ್ ಇನ್ನೂ ಟೈಮ್ ಇದೆಯಲ್ಲ ಅಂತ, ಸೊ ನನಗೆ ಎಫಿಷಿಯನ್ಸಿ ಇದೆಯಲ್ಲ ಅದು ಗೊತ್ತಾಗ್ತಿತ್ತು ಎಷ್ಟರ ಮಟ್ಟಿಗಿದೆ ಅಂತ. ಅದೇ 3 ದಿನ ಇದೆ ಎಕ್ಸಾಮು ಅಂದಾಗ ಅದು ಹೇಗಾಗ್ತಿತ್ತು ಅಂದರೆ, ಆವಾಗೆಲ್ಲ ನಾನು 2 ಗಂಟೆ 3 ಗಂಟೆ ತೊಗೊಂಡು ಓದ್ತಾ ಇದ್ದಿದ್ದು ಜಸ್ಟ್ 10 ನಿಮಿಷ 15 ನಿಮಿಷಕ್ಕೆ ಅಷ್ಟು ಚೆನ್ನಾಗಿ ನಾನು ಕವರ್ ಮಾಡ್ತಿದ್ದೆ ಅಷ್ಟೊಂದು ಚಾಪ್ಟರ್ಸ್ನ. ಅದು ಏನಂತ ಹೇಳಿದ್ರೆ, ಆ ಸೆನ್ಸ್ ಆಫ್ ಅರ್ಜೆನ್ಸಿ ಇರ್ತಿತ್ತು. ಹಾಗಾಗಿ ಏನೂ ಡಿಸ್ಟ್ರಾಕ್ಷನೇ ಇರ್ತಿರ್ಲಿಲ್ಲ, ಅಷ್ಟೊಂದು ಫೋಕಸ್ಸು, ಅಷ್ಟೊಂದು ಕಾನ್ಸಂಟ್ರೇಷನ್ ಇರ್ತಿತ್ತು ನನಗೆ. ಹಾಗೆಯೇ ಇಲ್ಲೂ ನೀವು ಸೆನ್ಸ್ ಆಫ್ ಅರ್ಜೆನ್ಸಿ ಕ್ರಿಯೇಟ್ ಮಾಡಿಕೊಂಡ್ರೆ, ಸೊ ನೀವು ಆದಷ್ಟು ಬೇಗ ಏನು ಜಾಸ್ತಿ ಟೈಮ್ ವೇಸ್ಟ್ ಮಾಡ್ದಲೇ ನಿಮಗೇನು ಬೇಕೋ ಅದನ್ನು ನೀವು ಮಾಡಿ ಮುಗಿಸ್ತೀರ. ಹೈಲಿ ಎಫೆಕ್ಟಿವ್ ಜನಗಳು, ಪೀಪಲ್ ಏನು ಮಾಡ್ತಾರೆ ಅಂದರೆ, ಅವರು ಹಾಗೆ ಬೇಗ ಸ್ಟಾರ್ಟ್ ಮಾಡಿ ಬೇಗ ಸ್ಟ್ರಾಂಗಾಗಿ ಅವ್ರ ಗೋಲ್ಸ್ನ ಅಚೀವ್ ಮಾಡ್ತಾರೆ. ಅವ್ರದ್ದೇನು ಅಬ್ಜೆಕ್ಟಿವ್ಸ್ ಇಟ್ಕೊಂಡಿರ್ತಿರೋ ಲೈಫಲ್ಲಿ ಅದನ್ನು ಅಚೀವ್ ಮಾಡ್ತಾ ಹೋಗ್ತಾರೆ. ಸೊ ನಿಮ್ಮದು ಮೋಸ್ಟ್ ಇಂಪಾರ್ಟೆಂಟ್ ಟಾಸ್ಕ್ ಏನಿದೆ, ತುಂಬಾ ಮುಖ್ಯವಾಗಿರುವ ಕೆಲಸಗಳೇನಿದೆ, ಅದ್ರ ಬಗ್ಗೆನೇ ನೀವು ಫೋಕಸ್ ಮಾಡಿ ಕಂಟಿನ್ಯೂಸ್ ಆಗಿ ಆ್ಯಕ್ಟಿವ್ ಆಗಿ ಅದ್ರ ಆ್ಯಕ್ಷನ್ ತೊಗೋತಾ ಇದನ್ನೇ ಮಾಡ್ತಾಯಿದ್ರೆ, ನೀವು ಒಂದು ತುಂಬಾ ಅದ್ಭುತವಾದ ಈ ಮೆಂಟಲ್ ಸ್ಟೇಟ್ ಹೋಗ್ತೀರ. ಅದಕ್ಕೆ ಏನಂತಾರೆ, ಫ್ಲೋ ಅಂತಾರೆ. ನೀವು ಕೇಳಿರ್ಬೋದು, ನಾನು ಫ್ಲೋನಲ್ಲಿದ್ದರೆ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಒಳ್ಳೆ ಬಟರ್ ಥರ, ಬೆಣ್ಣೆ ಥರ ಸ್ಮೂತಾಗಿ ನಂದೆಲ್ಲ ಚೆನ್ನಾಗಿ ಆಗುತ್ತೆ ಕೆಲಸ. ಫ್ಲೋ ಅಥವಾ ನೀವು ಮೂಡ್ ಅಂತ ಹೇಳ್ಬೋದು. ಆ ಥರ ಒಂದು ಮೆಂಟಲ್ ಸ್ಟೇಟ್ ಬರುತ್ತೆ, ಫ್ಲೋ ಅಂದ್ಬಿಟ್ಟು. ಅಂದರೆ ಅಷ್ಟು ಚೆನ್ನಾಗಿ, ಅಷ್ಟು ಪ್ಲ್ಯಾನ್ ಮಾಡಿ, ಅಷ್ಟೊಂದು ಇದು ಇಟ್ಕೊಂಡು ಗಮನದಿಂದ, ಫೋಕಸ್ಸಿಂದ, ಕಾನ್ಸಂಟ್ರೇಷನಿಂದ ಅಷ್ಟು ಚೆನ್ನಾಗಿ ಸೆಲೆಕ್ಟ್ ಮಾಡಿಕೊಂಡು ಪ್ರಿಪೇರ್ ಮಾಡ್ಕೊಂಡೆಲ್ಲ ಮಾಡಿದ್ರೆ ಆ ಫ್ಲೋನಲ್ಲಿರ್ತೀವಿ. ಆವಾಗ ಬೇಗ ಕೆಲಸ ಆಗುತ್ತೆ, ನಮ್ಮದು ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ, ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ. ಸೊ ಈಗ ಈ ಸ್ಟೇಟ್ ಆಫ್ ಫ್ಲೋನ ಟ್ರಿಗರ್ ಮಾಡೋದು ಹೇಗೆ ಇದು ಮಾಡೋದು, ಅದನ್ನು ಅಚೀವ್ ಮಾಡೋದು ಅಂದರೆ, ಈಗ ಡೆವಲಪ್ ಮಾಡ್ಕೊಳ್ಳೋದು, ಸೆನ್ಸ್ ಆಫ್ ಅರ್ಜೆನ್ಸಿನ ಡೆವಲಪ್ ಮಾಡಿಕೊಂಡ್ರೆ ಅದು ಆಟೋಮೆಟಿಕಲಿ ನಮಗೆ ಈ ಫ್ಲೋನಲ್ಲಿ ಹೋಗ್ತೀವಿ. ಮೆಂಟಲ್ ಸ್ಟೇಟು ನಮಗೆ ಬರುತ್ತೆ. ಸೊ ನಾವು ರೆಗ್ಯುಲರ್ ಬೇಸಿಸಲ್ಲಿ ಹೀಗೆ ಕಂಟಿನ್ಯೂಸ್ ಆ್ಯಕ್ಷನ್ ತೊಗೊಂಡ್ರೆ, ನಮ್ಗೆ ಇಂಪಾರ್ಟೆಂಟ್ ಗೋಲ್ಸ್ ಏನು ಅದೆಲ್ಲ ತೊಗೊಳ್ತಾ ಹೋದರೆ ನಮ್ಗೆ ಮೊಮೆಂಟಮ್ ಕ್ರಿಯೇಟ್ ಆಗುತ್ತೆ. ಸೊ ಇದೆಯಲ್ಲ ಸಕ್ಸಸ್ದು ಪ್ರಿನ್ಸಿಪಲ್ ಆಫ್ ಸಕ್ಸಸ್. ಸೊ ಸಕ್ಸಸ್ ಬರಲಿಕ್ಕೆ ಒಂದು ಮೊಮೆಂಟಮ್ ಕ್ರಿಯೇಟ್ ಆಗುತ್ತೆ, ಆ್ಯಕ್ಟಿವೇಟ್ ಮಾಡ್ತೀವಿ. ಸೊ ಇದೊಂದು ಪ್ರಿನ್ಸಿಪಲ್ ಇದೆ, ಏನಂದರೆ ಮೊಮೆಂಟಮ್ ಪ್ರಿನ್ಸಿಪಲ್ ಆಫ್ ಸಕ್ಸಸ್. ಈ ಪ್ರಿನ್ಸಿಪಲ್ ಏನು ಹೇಳುತ್ತೆ ಅಂದರೆ, ಸೊ ನಮಗೆ ಎಷ್ಟು ಕೆಲವು ಸಲ ಈ ಇನರ್ಷಿಯ ಸ್ಟೇಟಲ್ಲಿ ಇರ್ತೀವಿ ಅಂತ. ಸೊ ಈಗ ನಾವೆಲ್ಲ ರೆಸ್ಟ್ ತೊಗೋತಾ ಇರ್ತೀವಿ, ಊಟ ಎಲ್ಲ ಆದಮೇಲೆ ರೆಸ್ಟ್ ತೊಗೊಂಡು ರಿಲ್ಯಾಕ್ಸ್ ಮಾಡ್ತಾ ಇರ್ತೀವಿ. ಅಲ್ಲಿಂದ ನೆಕ್ಸ್ಟ್ ಎದ್ದು ನಾವು ಕೆಲಸ ಮಾಡೋದಕ್ಕಿದೆಯಲ್ಲ, ಆ ಟೈಮ್ ಇದೆಯಲ್ಲ, ಇನರ್ಷಿಯ ಟೈಮ್, ಮತ್ತು ಕ್ವಿಕ್ಕಾಗಿ ನಾವು ಆ್ಯಕ್ಷನ್ ತೊಗೊಳೋದಕ್ಕೆ ತುಂಬ ಟೈಮ್ ಬೇಕಾಗಬಹುದು ಕೆಲವರಿಗೆ. ಅಂದರೆ ನಾನಂತೂ ಇನರ್ಷಿಯಾದಲ್ಲಿದ್ದರೆ ರೆಸ್ಟ್ ತೊಗೋತಾಯಿದ್ರೆ ಈಗ 10 ನಿಮಿಷ ಬಿಟ್ಟು ಹೋಗೋಣ, ಇನ್ನೊಂದಿಷ್ಟು ರೆಸ್ಟ್ ತೊಗೊಳ್ಳೋಣ, ಆ ಥರನೇ ಇರ್ತೀನಿ. ಸೊ ಅದಕ್ಕೆ ಟೈಮ್ ಬೇಕಾಗ್ಬೋದು ಶುರುಗೆ. ಬಟ್ ಒಂದ್ಸಲ ಎದ್ದುಬಿಟ್ಟು ನಾನು ಈಗ ಮಾಡ್ತೀನಿ ಕೆಲಸ ಅಂತ ಸ್ಟಾರ್ಟ್ ಮಾಡಿದ್ರೆ ತುಂಬ ಕ್ವಿಕ್ಕಾಗಿ ಬೇಗ, ತುಂಬಾ ಕಡಿಮೆ ಎನರ್ಜಿ ಯೂಸ್ ಮಾಡಿಕೊಂಡು ಕಡಿಮೆ ಟೈಮಲ್ಲಿ ನಾವು ಸ್ಟಾರ್ಟ್ ಮಾಡ್ತೀವಿ. ಫುಲ್ಲು ಸ್ಪೀಡ್ ಪಿಕಪ್ ಆಗುತ್ತೆ, ಆಕ್ಸಲರೇಷನ್ನು ಅಷ್ಟೇ ಎಲ್ಲ ಸ್ಟಾರ್ಟ್ ಆಗಿ ತುಂಬ ಬೇಗ ಕ್ವಿಕ್ ಆಗುತ್ತೆ. ಇದು ಮೊಮೆಂಟಮ್ ಕ್ರಿಯೇಟ್ ಆಯಿತು ಅಂದರೆ ಫಾಸ್ಟಾಗಿ ನಾವು ನಮಗೇನು ಬೇಕೋ ಅದನ್ನು ತುಂಬ ಸ್ಪೀಡಲ್ಲಿ ನಾವು ಕೆಲಸಗಳು ಮಾಡ್ತೀವಿ, ಆ್ಯಕ್ಷನ್ ತೊಗೊಳ್ತೀವಿ. ಹಾಗೆಯೇ ಆ ಪ್ರೋಸೆಸ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಅದರಲ್ಲಿ ನಾವು ಫ್ಲೋ ಕೂಡ ಹೋಗ್ತೀವಿ, ಮೊಮೆಂಟಮ್ ಕ್ರಿಯೇಟ್ ಆಗುತ್ತೆ, ಅದರಿಂದ ಸಕ್ಸಸ್ ಸಿಕ್ಕುತ್ತೆ. ಸೊ ತುಂಬ ಸಿಂಪಲ್ಲಾಗಿ ನೀವು ಹೇಗೆ ಮಾಡ್ಬೋದು ಅಂತಂದರೆ, ನಾನು ಸ್ಟಾರ್ಟ್ ಮಾಡಬೇಕು ಅಂತಂದರೆ ಇನರ್ಷಿಯದಲ್ಲ, ಇನ್ನು ಸ್ವಲ್ಪ ನಾನು ರೆಸ್ಟ್ ತೊಗೋತೀನಿ, ಯಾಕೋ ಸೋಮಾರಿತನ ಆ ಥರ ಎಲ್ಲ ಬಂದಿತ್ತು ಅಂದರೆ, ತುಂಬ ಸಿಂಪಲ್ಲಾಗಿ ಏನು ಮಾಡ್ಬೋದು ಅಂದರೆ, ಡೂ ಇಟ್ ನಾವ್ ಅಂದರೆ ಈಗಲೇ ಮಾಡು ಅಂತ ನಿಮಗೆ ನೀವು ಹೇಳ್ಕೊಳ್ಳೋದು. ಪದೇ ಹೇಳ್ತಾ ಇದ್ದರೆ, ನಾನು ಈಗಲೇ ಮಾಡು ಅಂತ ನಿಮಗೆ ನೀವು ಹೇಳ್ತಾ ಇದ್ದರೆ ತಕ್ಷಣ ನಿಮ್ಗೆ ಅದೊಂದು ಬಂದುಬಿಡುತ್ತೆ. ಅಷ್ಟೊಂದು ಕೆಲಸ ಬಿದ್ದಿದೆ, ನಾನು ಹಂಗೆ ರಿಲ್ಯಾಕ್ಸ್ ಮಾಡೋಕ್ಕಾಗೋದೇ ಇಲ್ಲ, ಎದ್ದು ಬಿಡ್ತೀರ. ಸೊ ಹೀಗೆ ನೀವು ಮಾಡಿ ನಿಮ್ಮದು ಅದನ್ನು ಆ ಮೊಮೆಂಟಮ್ ಕ್ರಿಯೇಟ್ ಮಾಡ್ಕೋಬೋದು. ಆಯಿತಾ? ಸೊ ಇಲ್ಲಿಗೆ ಚಾಪ್ಟರ್ 20 ಮುಗೀತು. ಸೊ ಏನು ಈಗ ಈ ಚಾಪ್ಟರ್ 20ರ ಹೋಮ್ವರ್ಕ್. ಸೊ ಮೊದಲನೇ ಪಾಯಿಂಟ್, ನೀವು ಡಿಸೈಡ್ ಮಾಡಿ ಯಾವ್ದು ನೀವು ತುಂಬ ಡಿಲೇ ಮಾಡ್ತಿದ್ದೀರಾ, ಯಾವ ಕೆಲಸ ನೀವು ಪ್ರೊಕ್ರಾಸ್ಟಿನೇಟ್ ಮಾಡ್ತೀರಾ,
ಸೊ ಅಲ್ಲಿ ನೀವು ಸೆನ್ಸ್ ಆಫ್ ಅರ್ಜೆನ್ಸಿ ಕ್ರಿಯೇಟ್ ಮಾಡಿ. ಯಾವುದ ಒಂದು ಏರಿಯಾನಾದ್ರು ತೊಗೋಬೋದು, ಇಲ್ಲಾಂದರೆ ಏನೇನು ಎಲ್ಲನೂ ಯಾವ್ಯಾವ ಏರಿಯಾಸ್ ಇದೆಯಲ್ಲ ಜನರಲ್ಲಾಗಿ ನೀವೇನು ಮಾಡಬೇಕು ಅಂತಿದ್ದೀರೋ ಅದರಲ್ಲೆಲ್ಲ ಸೆನ್ಸ್ ಆಫ್ ಅರ್ಜೆನ್ಸಿ ಕ್ರಿಯೇಟ್ ಮಾಡಿ. ಸೊ ಸದ್ಯಕ್ಕೆ ಒಂದು ಏರಿಯಾ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ನೀವು ಇದನ್ನು ಸೆನ್ಸ್ ಆಫ್ ಅರ್ಜೆನ್ಸಿ ಅಂದರೆ ನಾನು ನಾಳೆನೇ ಡೆಡ್ಲೈನ್ ಹಾಕೋತೀನಿ, ಇವತ್ತಿಂದ ಸ್ಟಾರ್ಟ್ ಮಾಡ್ತೀನಿ, ಹೀಗೆ ಏನಾರು ಅರ್ಜೆಂಟ್ ಕೆಲಸ ಅನ್ನೋ ಥರ ಕ್ರಿಯೇಟ್ ಮಾಡಿಕೊಂಡು ಶುರು ಮಾಡಿ, ಡಿಸಿಷನ್ ತೊಗೊಳ್ಳಿ. ಹೀಗೆ ನೀವು ದಿನ ಮಾಡ್ತಾ ಅದನ್ನು ಹ್ಯಾಬಿಟಾಗಿ ಕನ್ವರ್ಟ್ ಮಾಡ್ಕೊಳ್ಳಿ. ಇದರಿಂದ ಏನಾಗುತ್ತೆ, ಈ ಪ್ರೊಕ್ರಾಸ್ಟಿನೇಷನ್ ಹೋಗೋ ಟೆಂಡೆನ್ಸಿ ಇರುತ್ತಲ್ಲ ಅದು ಪೂರ್ತಿ ತೆಗೆದು ಹಾಕ್ಬೋದು. ಎರಡನೇದಾಗಿ ನಿಮ್ಗೆ ಯಾವುದೇ ಒಂದು ಪ್ರಾಬ್ಲಮ್ ಬರಬಹುದು, ಇಲ್ಲ ಆಪರ್ಚುನಿಟಿ ಕಾಣಿಸ್ತಿರ್ಬೋದು, ತಕ್ಷಣವೇ ಇಮ್ಮಿಡಿಯೇಟಾಗಿ ಆ್ಯಕ್ಷನ್ ತೊಗೊಳ್ಳಿ. ಏನೋ ಒಂದು ಆಪರ್ಚುನಿಟಿ ಸಿಗ್ತಾ ಇದೆ, ಆವಾಗ ನಾಳೆ ಮಾಡ್ಬೋದು ಇದನ್ನು ಅಂತ ಅಂದ್ಕೊಂಡು ಡಿಲೇ ಮಾಡಬೇಡಿ. ಪ್ರೊಕ್ರಾಸ್ಟಿನೇಷನ್ಗೆ ಹೋಗ್ತೀರಾ, ಆ ಡಿಲೇ ಮಾಡಿ ಪೋಸ್ಟ್ಪೋನ್ ಮಾಡಿ ಕೊನೆಗೂ ಮಾಡೋಲ್ಲ ನೀವು. ಹಾಗಾಗಿ ತುಂಬ ಯಾವುದಾದ್ರು ನಿಮಗೆ ಇಷ್ಟವಾಗಿರೋ ಟಾಸ್ಕು, ಇಂಪಾರ್ಟೆಂಟು, ರೆಸ್ಪಾನ್ಸಿಬಿಲಿಟಿ ಏನೇ ಆಗಲಿ ಬೇಗ ಕ್ವಿಕ್ಕಾಗಿ ಕೇರ್ ತೊಗೊಳ್ಳಿ, ಅದರದ್ದು ಟೇಕ್ ಕೇರ್ ತೊಗೊಳ್ಳಿ, ಅದನ್ನು ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳಿ. ಹಾಗೆ ಮಾಡಿ ಆ್ಯಕ್ಷನ್ ಮಾಡಿ ತೊಗೊಳ್ಳಿ. ಹಾಗೆ ಫಾಸ್ಟಾಗಿ ರ್ಯಾಪಿಡಾಗಿ ಮೂವ್ ಆಗ್ತಾಯಿರಿ. ಸೊ ಇದರಿಂದ ಯಾವುದೇ ಇಂಪಾರ್ಟೆಂಟ್ ಮುಖ್ಯವಾಗಿರೋ ಏರಿಯಾ ನಿಮ್ಮ ಲೈಫ್ದು ಪ್ರತಿ ಏರಿಯಾದಲ್ಲೂ ಇದನ್ನ ಅಪ್ಲೈ ಮಾಡಿ. ಇದರಿಂದ ನಿಮಗೆ ಆಶ್ಚರ್ಯ ಆಗುತ್ತೆ, ಎಷ್ಟು ಬೆಟರ್ ಆಗ್ತೀರಾ ನೀವು. ಸಕ್ಸಸ್ ಎಷ್ಟು ಚೆನ್ನಾಗಿ ಸಿಕ್ಕುತ್ತೆ ನಿಮ್ಮ ಲೈಫಲ್ಲಿ. ನೀವು ಏನೇನು ಗೋಲ್ ಸೆಟ್ ಮಾಡ್ಕೊಂಡಿದ್ದೀರಾ ಅದನ್ನೆಲ್ಲ ನೀವು ಅಚೀವ್ ಮಾಡ್ಬೋದು. ನಿಮಗೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ಆ ಫೀಲಿಂಗ್ ಇದೆಯಲ್ಲ, ಅದನ್ನು ನೀವು ಮಾಡಿಬಿಟ್ಟೆ ಎಕ್ಸ್ಪೀರಿಯನ್ಸ್ ಮಾಡ್ಕೋಬೇಕು. ಇಲ್ಲಿಗೆ ಚಾಪ್ಟರ್ 20 ಮುಗೀತು. ಇನ್ನೊಂದು ಲಾಸ್ಟ್ ಚಾಪ್ಟರ್ ಇದೆ, ಅದು ಚಾಪ್ಟರ್ 21. ಸೊ ಚಾಪ್ಟರ್ 21 ಸಿಂಗಲ್ ಹ್ಯಾಂಡಲ್ ಎವ್ರಿ ಟಾಸ್ಕ್. ಅಂದರೆ ಫೋಕಸ್ಸಿಂದ ಸಿಂಗಲ್ ಮೈಂಡೆಡ್ ಆಗಿ ನೀವೇ ಒಂದು ಕೆಲಸ, ಯಾವುದು ಇಂಪಾರ್ಟೆಂಟ್ ಕೆಲಸನ ಅದನ್ನು ನೀವೇ ಹ್ಯಾಂಡಲ್ ಮಾಡಿ. ಸೊ ನಿಮ್ಮದೇನು ಎಬಿಲಿಟಿ ಇದೆ, ಸೊ ಅದನ್ನು ಯೂಸ್ ಮಾಡಿಕೊಂಡು ನಿಮಗೆ ತುಂಬ ಇಂಪಾರ್ಟೆಂಟ್ ಟಾಸ್ಕ್ನ ಫಸ್ಟು ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಅದರಲ್ಲಿ ಎಷ್ಟು ಫೋಕಸ್ ಮಾಡಬೇಕು, ಕಾನ್ಸಂಟ್ರೇಟ್ ಮಾಡಬೇಕು ಅಂದರೆ ನಿಮ್ಮದು ಮೋರ್ ದ್ಯಾನ್ 100% ಕೊಡಬೇಕು. ಸಿಂಗಲ್ ಹ್ಯಾಂಡೆಡ್ ಆಗಿ, ಸಿಂಗಲ್ ಮೈಂಡೆಡ್ ಆಗಿ, ಅಂದರೆ ಅಷ್ಟರ ಮಟ್ಟಿಗೆ ನಿಮ್ಮದು ಗಮನ ಎಲ್ಲ ಅಲ್ಲೇ ಇರಬೇಕು. ಫೋಕಸ್, ಕಾನ್ಸಂಟ್ರೇಷನ್ ಎಲ್ಲಿ ತನಕ ಅಷ್ಟರ ಮಟ್ಟಿಗೆ ಇರಬೇಕು ಅಂದರೆ ಅದನ್ನು ಕಂಪ್ಲೀಟ್ ಮಾಡೋ ತನಕ. ನೀವು ಯಾವುದೇ ಒಂದು ಗೋಲು, ಯಾವುದೇ ಒಂದು ಇಂಪಾರ್ಟೆಂಟ್ ಕೆಲಸ ನೀವು ಚೂಸ್ ಮಾಡ್ಕೊಂಡಿದ್ದೀರಾ ಅದನ್ನು ಅಷ್ಟರ ಮಟ್ಟಿಗೆ ಹೈ ಲೆವೆಲ್ ಪರ್ಫಾರ್ಮೆನ್ಸ್ ತೋರಿಸ್ಬೇಕು. ಹಾಗೆ ನಿಮ್ಮ ಪರ್ಸನಲ್ ಪ್ರೊಡಕ್ಟಿವಿಟಿ ಕೂಡ ಹೈ ಲೆವೆಲ್ ಆಗಿ ಅಷ್ಟು ಫೋಕಸ್ಸಿಂದ ಮಾಡಿದ್ರೆ ನಿಮಗೆ 100% ಗ್ಯಾರಂಟಿ, ನೀವು 100% ಕಂಪ್ಲೀಟ್ ಮಾಡ್ತೀರಾ. ಹಾಗೆ ಸೊ ಈಗ ಮಾಡೋದಕ್ಕೆ ಸಿಂಗಲ್ ಹ್ಯಾಂಡಲಿಂಗ್ ಅಂತ ಹೇಳ್ತೀವಲ್ಲ, ಸಿಂಗಲ್ ಹ್ಯಾಂಡ್ಲಿಂಗ್ ಮಾಡಲಿಕ್ಕೆ ಏನು ಬೇಕು, ನೀವು ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾ ಇರಬೇಕು. ಏನು ಡೈವರ್ಷನ್ ಇಲ್ಲದೆ, ಡಿಸ್ಟ್ರಾಕ್ಷನ್ ಇಲ್ಲದೆ ನೀವೇನು ಮಾಡ್ಕೋಬೇಕು ಅಂತ ಇಟ್ಕೊಂಡಿದ್ದೀರೋ ಅದನ್ನು ಕೆಲಸನ ಕಂಟಿನ್ಯೂಸ್ ದಿನ ಮಾಡ್ತಾ ಇರಬೇಕು. ಸೊ ನಿಮಗೆ ರೆಸ್ಟ್ ತೊಗೋಬೇಕು, ಸ್ವಲ್ಪ ಲೇಡ್ ಬ್ಯಾಕ್ ಫೀಲಿಂಗ್ ಬಂತು, ಸ್ವಲ್ಪ ನನಗೆ ಯಾಕೋ ಡಿಪ್ ಆಗ್ತಿದೆ, ಮೋಟಿವೇಶನ್ ಇಲ್ಲ, ಆ ಥರ ಎಲ್ಲ ಅಂದಾಗ ನೀವು ಇದು ರಿಪೀಟ್ ಮಾಡ್ಕೊಳ್ಳಿ. ಬ್ಯಾಕ್ ಟು ವರ್ಕ್, ಕೆಲಸ ಮಾಡು. ಸೊ ವಾಪಸ್ ಕೆಲಸ ಮಾಡೋದಕ್ಕೆ ಹೋಗು, ಬ್ಯಾಕ್ ಟು ವರ್ಕ್. ಆ ಥರನೇ ಎಕ್ಸಾಕ್ಟಾಗಿ ಅಲ್ದಿದ್ರು ಈ ಥರ ಮೀನಿಂಗ್ ಅಥವಾ ಹಿಂಗೆ ಏನೋ ಮೋಟಿವೇಟ್ ಮಾಡೋದಕ್ಕೆ ನೀವು ಆ ಥರ ವರ್ಡ್ಸ್ನ ಕ್ರಿಯೇಟ್ ಮಾಡ್ಕೊಂಡು ಪದೇ ಸೊ ನಿಮಗೆ ಯಾವಾಗ ನಿಮಗೆ ಕೆಲಸ ಸ್ಟಾಪ್ ಮಾಡಬೇಕು, ಇಲ್ಲ ನನ್ನ ಕೈಲಿ ಆಗ್ತಿಲ್ಲ ಅನಿಸ್ದಾಗೆಲ್ಲ ನನ್ನ ಕೈಲಿ ಮಾಡೋಕ್ಕಾಗತ್ತೆ, ಬ್ಯಾಕ್ ಟು ವರ್ಕ್ ಅಂತ ಹೇಳ್ತಾ ನೀವು ಕಂಪ್ಲೀಟ್ ಮಾಡ್ಬೋದು. ಇದರಿಂದ ನಿಮ್ಮ ಫೋಕಸ್ ಇದೆಯಲ್ಲ, ಸಿಂಗಲ್ ಮೈಂಡೆಡ್ ಫೋಕಸ್, ಅದನ್ನು ಕಂಟಿನ್ಯೂಸ್ ಆಗಿ ನೀವು ಹಾಗೇ ಮೇಂಟೈನ್ ಮಾಡ್ಬೋದು. ಅದರಿಂದ 100% ನೀವು ಕಂಪ್ಲೀಟ್ ಮಾಡ್ಬೋದು ನಿಮ್ಮ ಟಾಸ್ಕು. ಹಾಗೇ ಸಕ್ಸಸ್ ಕೂಡ 100% ನಿಮಗೆ ಸಿಕ್ಕತ್ತೆ. ಸೊ ಇದು ಈ ಚಾಪ್ಟರ್ 21 ಕಂಪ್ಲೀಟ್ ಆಯಿತು. ಈಗ ಹೋಮ್ವರ್ಕ್, ಈ ಚಾಪ್ಟರ್ನ ಹೋಮ್ವರ್ಕ್. ಸೊ ಒಂದು ಆ್ಯಕ್ಷನ್ ತೊಗೊಳ್ಳೇಬೇಕು. ಸೊ ಯಾವುದಾದ್ರೂ ಒಂದು ಇಂಪಾರ್ಟೆಂಟ್ ಟಾಸ್ಕ್ನ ಸೆಲೆಕ್ಟ್ ಮಾಡಿ, ಹಾಗೆ ಅದನ್ನು ಕಂಪ್ಲೀಟ್ ಮಾಡ್ಕೋತೀನಿ ನಾನು ಅಂದ್ಕೊಂಡು ಈಗಲೇ ಆ್ಯಕ್ಷನ್ ಸ್ಟಾರ್ಟ್ ಮಾಡಿ. ಸೊ ಎರಡನೇದಾಗಿ ಒಂದು ಸಲ ಶುರು ಮಾಡ್ತು ಆ ಇಂಪಾರ್ಟೆಂಟ್ ಕೆಲಸ ಅಂದರೆ ನಿಮಗೆ ನೀವು ಡಿಸಿಪ್ಲಿನ್ ಮಾಡ್ಕೊಳ್ಳಿ. ಹಾಗೆ ಏನು ಡೈವರ್ಷನ್ ಇಲ್ಲದೆ, ಡಿಸ್ಟ್ರಾಕ್ಷನ್ ಇಲ್ಲದೆ 100% ಕಂಪ್ಲೀಟ್ ಆಗೋ ತನಕ ನಾನು ಬೇರೆದು ನೋಡಲ್ಲ, ಬೇರೆದು ಮಾಡಲ್ಲ ಅಂದ್ಕೊಂಡು, ಬೇರೆ ಕೆಲಸ ಕಡೆ ಡೈವರ್ಟ್ ಆಗಲ್ಲ ಅಂದ್ಕೊಂಡು ಮಾಡಿ. ಹಾಗೆ ಇದನ್ನು ನೀವು ಚಾಲೆಂಜ್ ಥರ ತೊಗೊಳ್ಳಿ, ನಿಮಗೆ ಟೆಸ್ಟ್ ಅಥವಾ ಎಕ್ಸಾಮ್ ಥರ ಅಂದ್ಕೊಳ್ಳಿ. ಈಗ ನಾನು ನೋಡ್ತೀನಿ, ನಾನು ಯಾವ ಥರ ಪರ್ಸನ್ನು ಹೀಗೆ ಮಾಡೋಕ್ಕೆ ಸಾಧ್ಯನಾ ನನಗೆ ಅಂತ ಹೇಳ್ಬಿಟ್ಟು ನಿಮ್ಮನ್ನು ನೀವೇ ಟೆಸ್ಟ್ ಮಾಡ್ಕೊಳ್ಳಿ.
ಕಂಟಿನ್ಯೂಯಸ್ ಒಂದು ಕೆಲಸ ತೊಗೊಂಡ್ರೆ, ಅದು ಇಂಪಾರ್ಟೆಂಟ್ ಮುಖ್ಯವಾದ ಕೆಲಸ ತೊಗೊಂಡು ಅದನ್ನು ಕಂಪ್ಲೀಟ್ ಆಗೋ ತನಕ ಬಿಡಬೇಡಿ. ಸಿಂಗಲ್ ಮೈಂಡೆಡ್ ಆಗಿ ಸಿಂಗಲ್ ಹ್ಯಾಂಡಲ್ ಮಾಡಿ ಅದನ್ನು ಕಂಪ್ಲೀಟ್ ಮಾಡಿ. ಇದು ಹೋಮ್ ವರ್ಕ್. ಸೊ ಇಲ್ಲಿಗೆ 21 ಅಧ್ಯಾಯಗಳು. ಈಟ್ ದ್ಯಾಟ್ ಫ್ರಾಗ್, ಬ್ರಯಾನ್ ಟ್ರೇಸಿ ಬರೆದಿರೋದು. 21 ಗ್ರೇಟ್ ಮೆಥಡ್ಸ್ ಪ್ರೊಕ್ರಾಸ್ಟಿನೇಷನ್ನ ಕಮ್ಮಿ ಮಾಡೋದಕ್ಕೆ, ಹಾಗೆ ಕಡಿಮೆ ಸಮಯದಲ್ಲಿ ಜಾಸ್ತಿ ನಾವು ಮಾಡಲಿಕ್ಕೆ ಇವರು ಕೊಟ್ಟಿರೋ ಕೆಲವೊಂದು ಮೆಥಡ್ಸ್. ಅದು 21 ಮೆಥಡ್ಸ್ ಕೊಟ್ಟಿದ್ದಾರೆ. 21 ರೀತಿ ನಾವು ಹೇಗೆ ಪ್ರೊಕ್ರಾಸ್ಟಿನೇಷನ್ ಮಾಡೋದನ್ನು ಕಡಿಮೆ ಮಾಡಿ, ಸ್ಟಾಪ್ ಮಾಡಿ ಜಾಸ್ತಿ ಮಾಡ್ಬೋದು. ನಮ್ಮ ಪ್ರೊಡಕ್ಟಿವಿಟಿ ಜಾಸ್ತಿ ಮಾಡ್ಕೋಬೋದು. ಕಡಿಮೆ ಟೈಮ್, ಲೆಸ್ ಟೈಮಲ್ಲಿ ಮೋರ್ ಡನ್. ಸೊ ಹೌ ಟು ಗೆಟ್ ಮೋರ್ ಡನ್ ಇನ್ ಲೆಸ್ ಟೈಮ್. ಸೊ ಇದು ಮುಗೀತು. ಇದರಲ್ಲಿ ಕೆಲವೊಂದು ನಿಮಗೆ ಸ್ವಲ್ಪ ರಿಪೀಟ್ ಅನಿಸ್ಬೋದು, ಬಟ್ ಎಲ್ಲನೂ 21 ನಾವು ಯೂಸ್ ಮಾಡಬೇಕು ಅಂತಿಲ್ಲ. ನಿಮ್ಗೆ ಯಾವ್ದು ಅಪೀಲ್ ಆಗುತ್ತೋ 21 ಡಿಫ್ರೆಂಟ್ ವೇಸ್, 21 ಬೇರೆ ಬೇರೆ ರೀತಿಯಾಗಿ ಅವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ನೀವು ಯಾವುದಾದ್ರೂ ಯೂಸ್ ಮಾಡಿ, 2 ಇಲ್ಲ 3 ಏನು ಬೇಕಾದರೂ, ಅಥವಾ 3-4 ಕಂಬೈನ್ ಮಾಡಿ ನಿಮ್ಗೆ ಇಷ್ಟ ಬಂದ ಹಾಗೆ ಅದನ್ನು ಇದು ಮಾಡಿಬಿಟ್ಟು ಯೂಸ್ ಮಾಡಿ. ನೀವು ನಿಮಗೆ ಪ್ರೊಕ್ರಾಸ್ಟಿನೇಷನ್ ಆಗ್ತಾಯಿದ್ರೆ, ನಿಮಗೆ ಡಿಲೇ ಮಾಡ್ತಾಯಿದ್ರೆ, ಪೋಸ್ಟ್ಪೋನ್ ಮಾಡ್ತಿದ್ರೆ ಯಾವ್ದಾರ ಇಂಪಾರ್ಟೆಂಟ್ ಕೆಲಸಗಳನ್ನ, ಈಗ ಈ ಬುಕ್ನಲ್ಲಿ ನಾನು ಕೊಟ್ಟಿರೋ ಮೆಥಡ್ಸ್ ಎಲ್ಲ ನಾನು ಶೇರ್ ಮಾಡಿದ್ನಲ್ಲ, ಯಾವುದಾದ್ರೂ ನೀವು ಯೂಸ್ ಮಾಡಿ ನೀವು ನಿಮ್ಮದು ಇದನ್ನು ಇಂಪ್ರೂವ್ ಮಾಡ್ಕೋಬೋದು. ಪ್ರೊಕ್ರಾಸ್ಟಿನೇಷನ್ನ ಕಂಪ್ಲೀಟಾಗಿ ನೀವು ನಿಲ್ಲಿಸ್ಬೋದು. ಸೊ ನನ್ನ ಎಕ್ಸ್ಪೀರಿಯೆನ್ಸಿಂದ ಹೇಳ್ತಿದ್ದೀನಿ, ನಾನು ಇದನ್ನೆಲ್ಲ ಯೂಸ್ ಮಾಡಿ ನನಗೆ 100% ಈ ಪ್ರೊಕ್ರಾಸ್ಟಿನೇಷನ್, ಈಗಲೂ ಅಷ್ಟೇ ಕೆಲವು ಸಲ ಪ್ರೊಕ್ರಾಸ್ಟಿನೇಷನ್ ಮಾಡ್ತೀನಿ, ಅದು ಸಹಜ, ಎಲ್ರಿಗೂ ಆಗೇ ಆಗುತ್ತೆ. ಆವಾಗ ನಾನು ಇದೇ ಯಾವ್ದಾರ ಮೆಥಡ್ಸ್ ನಾನು ಯೂಸ್ ಮಾಡ್ತೀನಿ. ಸೊ ಅದನ್ನು ಯೂಸ್ ಮಾಡಿ ನನಗೆ 100% ರಿಸಲ್ಟ್ ಸಿಕ್ಕಿದೆ. ಸೊ ಇಲ್ಲಿಗೆ ಇದು ಮುಗೀತು ಬುಕ್ಕು ಸಮ್ಮರಿ. ಸೊ ಇಲ್ಲಿ ತನಕ ನೀವು ಕೇಳಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನನಗೆ ತಿಳಿಸಿ, ನಿಮಗೆ ಇದರಿಂದ ಏನಾದರೂ ಹೆಲ್ಪ್ ಆಗ್ತಾ ಇದೆಯಾ, ಯೂಸ್ ಆಯಿತಾ ಅಂತ ಖಂಡಿತ ನನಗೆ ತಿಳಿಸಿ. ಹಾಗೆಯೇ ನಾನು ಕಮೆಂಟ್ಸಲ್ಲಿ ತಿಳಿಸಿ ನಿಮಗೆ ಯಾವ ಮೆಥಡ್ಸ್ ಜಾಸ್ತಿ ಇಷ್ಟ ಆಯಿತು. ಹಾಗೆ ನೀವು ಏನಾರ ಮೋಟಿವೇಶನ್ಗೆ ಈ ಥರ ಯಾವುದು ಬೇರೆ ಬುಕ್ಸ್ ಏನಾದರೂ ನೀವು ಓದಿ ನೀವು ಇಂಪ್ರೆಸ್ ಆಗಿದ್ದೀರಾ, ಯಾವುದು ಇನ್ಫ್ಲೂಯೆನ್ಸ್ ಆಗಿದ್ದೀರಾ, ನಿಮ್ಗೆ ಯಾವುದು ಹೆಲ್ಪ್ ಆಗಿದೆ ಅದನ್ನು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಷ್ಟ ಆಗಿದ್ದರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಲ್ಲಿವರೆಗೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ನ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಾನು ಶುರುನಲ್ಲಿ ಹೇಳಿದಾಗೆ ಈ ಸೀರೀಸ್ ಇವತ್ತು ಮುಗೀತಲ್ಲ, ನೆಕ್ಸ್ಟ್ ನಾನು ಮ್ಯಾನಿಫೆಸ್ಟೇಷನ್ ಬಗ್ಗೆ ಸ್ಟಾರ್ಟ್ ಮಾಡ್ತೀನಿ. ಮ್ಯಾನಿಫೆಸ್ಟೇಷನ್ ಅಂದರೆ ಏನು, ಅದನ್ನು ಹೇಗೆ ನಮ್ಮ ಇದಕ್ಕೆ ಯೂಸ್ ಮಾಡಬಹುದು. ಸೊ ನಮಗಿಷ್ಟ ಆಗಿದ್ದು, ನಮಗೇನು ಬೇಕಾಗಿತ್ತು, ನಮ್ಮ ಇದು ವಿಷನ್ ಅಥವಾ ಗೋಲ್ಸ್, ಇಂಟೆನ್ಷನ್, ನಾವೇನು ಸೆಟ್ ಮಾಡ್ಕೊಂಡಿದ್ದೀವೋ ಅದನ್ನು ಬೇಕು ಅದು ಮ್ಯಾನಿಫೆಸ್ಟ್ ಮಾಡಲಿಕ್ಕೆ. ಸೊ ಅದನ್ನು ಗಳಿಸಲಿಕ್ಕೆ ಲೈಫಲ್ಲಿ ನಮಗಿಷ್ಟ ಆಗಿರೋ ಲೈಫ್ನ ನಾವು ಅದು ಹೇಗೆ ಬೇಕೋ ಹಾಗೆ ಡ್ರೀಮ್ಸ್, ಅದನ್ನೆಲ್ಲ ಡಿಸೈರ್ಸ್, ಅದನ್ನೆಲ್ಲ ನಮಗೆ ಸೊ ಅದನ್ನು ರಿಯಾಲಿಟಿಯಾಗಿ ಕನ್ವರ್ಟ್ ಮಾಡೋದು ಹೇಗೆ, ಅದನ್ನೆಲ್ಲ ಅದ್ರ ಬಗ್ಗೆ ಎಲ್ಲ ನಾನು ಟೂಲ್ಸು ಅದೆಲ್ಲ ನಾನು ಹೇಳ್ತೀನಿ. ಸೊ ನೆಕ್ಸ್ಟ್ ಆ ಸೀರೀಸಲ್ಲೆಲ್ಲ ಬರುತ್ತೆ. ಹಾಗೆ ಒಂದು ಚಾಲೆಂಜ್ ಸ್ಟಾರ್ಟ್ ಮಾಡ್ತೀನಿ ಮುಂದಿನ ತಿಂಗಳು ಸೆಪ್ಟೆಂಬರ್. ಅದು ಫ್ರೀ ಚಾಲೆಂಜ್, ಇಲ್ಲಿ ಯೂಟ್ಯೂಬಲ್ಲೇ ಮಾಡ್ತಾಯಿದ್ದೀನಿ, ಯಾರು ಬೇಕಾದರೂ ಮಾಡ್ಬೋದು ನೀವು. ಸೊ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸೊ ನೀವು ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಅಂತ ನನಗೆ ತಿಳಿಸಿ, ಆಯಿತಾ. ಮತ್ತೆ ನೋಡ್ತೀನಿ ಮತ್ತೆ ನೆಕ್ಸ್ಟ್ ಹೊಸ ಇನ್ನೊಂದು ಎಪಿಸೋಡಲ್ಲಿ. ಅಲ್ಲಿ ತನಕ ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಬಾಯ್ ಬಾಯ್.